ಹಾಯ್ ಹಲೋ ನಮಸ್ತೆ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ಬನ್ನಿ ಜೊತೆಯಾಗಿ ಕಲಿಯೋಣ, ಜೊತೆಯಾಗಿ ಬೆಳೆಯೋಣ. ಇದು ನಮ್ಮ ಆಜಾದ್ ICS ಅಕಾಡೆಮಿಯ ಕಂಪ್ಯೂಟರ್ ಕ್ಲಾಸಸ್. ನೋಡಿ ಮಿತ್ರರೇ, ಈಗೆಲ್ಲನೂ ಕೂಡ ಕಂಪ್ಯೂಟರ್ ಕ್ಲಾಸಸ್, ಕಂಪ್ಯೂಟರ್ನ ಬಗ್ಗೆ ಮಾಹಿತಿ ನಮಗೆ ತುಂಬ ಅತ್ಯುಪಯುಕ್ತವಾದದ್ದು. ನಮ್ಮ ರಾಜ್ಯ ಸರ್ಕಾರದ ಯಾವುದೇ ಪರೀಕ್ಷೆ ಆಗಿರಲಿ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಪರೀಕ್ಷೆ ಆಗಿರಲಿ, ಈಗ ಕಂಪ್ಯೂಟರ್ ಸಾಕ್ಷರತೆ ತುಂಬ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಈಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾಲ್ ಮಾಡಲಿ, ಅದರಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಪ್ರಶ್ನೆಗಳನ್ನು ಕಂಪ್ಯೂಟರ್ ಕ್ಲಾಸಸ್ನ ಬಗ್ಗೆ ಇಟ್ಟಿರ್ತಾರೆ. ಸೊ ನಾವು ಕಂಪ್ಯೂಟರ್ನ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಬರೀ ಎಕ್ಸಾಮ್ ಪರ್ಪಸ್ ಅಷ್ಟೇ ಅಂತ ಅಲ್ಲ, ಅದರ ಜೊತೆಗೆ ಎಲ್ಲೇ ಹೋದರೂ ಕೂಡ ನಮಗೆ ಈಗ ಕಂಪ್ಯೂಟರ್ನ ಬಳಕೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಲ್ಲೂ ಕಂಪ್ಯೂಟರ್ನ ಬಳಸಲ್ಲ ಅಂತಲೇ ಹೇಳೋಂಗಿಲ್ಲ. ಆ ರೀತಿ ಎಲ್ಲ ಕಡೆ ನಾವು ಕಂಪ್ಯೂಟರ್ಸ್ನ ಬಳಸ್ತಾ ಇದ್ದೀವಿ. ಕಂಪ್ಯೂಟರ್ ಅಂತಕ್ಕಂಥದ್ದು ನಮ್ಮ ಜೀವನಾಡಿಯಾಗಿ ಹೋಗ್ಬಿಟ್ಟಿದೆ. ಈಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಳಸ್ತಾ ಇದ್ದೀವಿ. ಸೊ ಬನ್ನಿ, ಕಂಪ್ಯೂಟರ್ ಕ್ಲಾಸಸ್ ಫಾರ್ FDA, SDA, PSI, PDO ಎಲ್ಲ ಥರದ, ಜೊತೆಗೆ ಶಿಕ್ಷಕ ಆಕಾಂಕ್ಷಿಗಳ ಶಿಕ್ಷಕ ಹುದ್ದೆಗಳು, ಎಲ್ಲ ಥರದ ಒಂದು ಎಕ್ಸಾಮ್ಗೂ ಕೂಡ ಈ ಕಂಪ್ಯೂಟರ್ ಕ್ಲಾಸಸ್ಸು ತುಂಬ ಉಪಯುಕ್ತ ಆಗ್ತಾ ಇದೆ ಫ್ರೆಂಡ್ಸ್. ನೀವು ಇದಕ್ಕಿಂತ ಮುಂಚೆ ನೋಡಿಲ್ಲ ಅಂತಂದರೆ ನಮ್ಮ ಒಂದು ಕ್ಲಾಸಸ್ಸು ಆಜಾದ್ ICS ಅಕಾಡೆಮಿ ಅಂತ ಒಂದು ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ತುಂಬ ಎಕ್ಸಲೆಂಟ್ ಆ್ಯಪ್ ಆಜಾದ್ ICS ಅಕಾಡೆಮಿ ಆ್ಯಪ್. ಈ ಆ್ಯಪಲ್ಲಿ ನೀವು ಹಲವು ಪರೀಕ್ಷೆಗಳ ಅತ್ಯುಪಯುಕ್ತ ಮಾಹಿತಿಯನ್ನು, ತುಂಬ ಚೆನ್ನಾಗಿರೋ ಮಾಹಿತಿಯನ್ನು 100% ಪಕ್ಕ ನಿಮಗೆ ಸಕ್ಸಸ್ಸನ್ನು ನೀಡ್ತಕ್ಕಂಥ ಮಾಹಿತಿ ನಮ್ಮ ಒಂದು ಆಜಾದ್ ICS ಅಕಾಡೆಮಿಯ ಆ್ಯಪಲ್ಲಿದೆ ಫ್ರೆಂಡ್ಸ್. ಸೊ ಎಲ್ಲರೂ ಕೂಡ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಕೆಲವು ಫ್ರೀ ಕ್ಲಾಸಸ್ ಇದ್ದಾವೆ, ಕೆಲವು ಪೇಯ್ಡ್ ಕ್ಲಾಸಸ್ ಇದ್ದಾವೆ. ಸೊ ಎಲ್ಲ ಕ್ಲಾಸಸ್ಸು ಕೂಡ ನಿಮಗೆ 100% ಸಕ್ಸಸ್ಸನ್ನು ತಂದುಕೊಡುತ್ತೆ, ನಿಮ್ಮ ಜ್ಞಾನವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾ, ಸೊ ಆಜಾದ್ ICS ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದರ ಜೊತೆಯಲ್ಲಿ ನೋಡಿ, ಇಲ್ಲಿ ಕಂಪ್ಯೂಟರ್ ಕ್ಲಾಸಸ್ಸನ್ನು ನಾನು ಏನಪ್ಪ ಅಂತಂದರೆ ಅರಿಹಂತ್ ಪಬ್ಲಿಕೇಶನ್ಸ್, ನೀವೆಲ್ಲ ಕೇಳಿರ್ತೀರ, ಸೆಂಟ್ರಲ್ ಗೌರ್ಮೆಂಟ್ IAS ಎಕ್ಸಾಮ್ಸ್ಗೆ ಕೂಡ ಪ್ರಿಫರ್ ಮಾಡ್ತಕ್ಕಂಥ ಅರಿಹಂತ್ ಪಬ್ಲಿಕೇಶನ್ಸ್ ಬುಕ್ ಏನಿದೆ, ಆ ಬುಕ್ಕಲ್ಲಿ ಇರ್ತಕ್ಕಂಥ ಸಿಲೆಬಸ್ಸು, ಜೊತೆಗೆ ನಮ್ಮ ಕರ್ನಾಟಕ ಗೌರ್ಮೆಂಟು ಎಲ್ಲ ನಮ್ಮ ಏನು ಹುದ್ದೆಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಯಾವ ರೀತಿಯ ಒಂದು ಸಿಲೆಬಸ್ಸನ್ನು ಮಾಡಿದೆ, ಕಂಪ್ಯೂಟರ್ ಸಿಲೆಬಸ್ಸು, ಆ ಸಿಲೆಬಸ್ಸನ್ನು ಕೂಡ ತಗೊಂಡು ಎರಡೂ ಸಿಲೆಬಸ್ಸನ್ನು ಮರ್ಜ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ಆಗಿರೋ ಪಠ್ಯಕ್ರಮವನ್ನು ಕಂಪ್ಯೂಟರ್ಗೋಸ್ಕರ ತೆಗೆದುಕೊಂಡು ನಾನು ಈ ಕ್ಲಾಸಸ್ಸನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ನನ್ನ ಕ್ಲಾಸಸ್ ಏನಿದೆ, ಈ ಕ್ಲಾಸಸ್ನ ಸಂಪೂರ್ಣ ಸೀರೀಸನ್ನು ನೀವು ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನ SSC ಜಾಬ್ಸ್ ಆಗಿರ್ಬೋದು, IAS ಆಗಿರ್ಬೋದು, IPS ಆಗಿರ್ಬೋದು, ಮತ್ತು SSC JE ಆಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟು ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ನೂ ಕೂಡ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಇದು ಸಂಪೂರ್ಣವಾದ ಕಂಪ್ಯೂಟರ್ ಸೈನ್ಸ್ನ ಸಿಲೆಬಸ್. ಪರೀಕ್ಷಾ ದೃಷ್ಟಿಯಿಂದ ಏನೇನನ್ನು ಕೇಳ್ತಾರೆ ಅದಷ್ಟನ್ನೂ ಕೂಡ ಕವರ್ ಮಾಡ್ತಕ್ಕಂಥ ಪ್ರಯತ್ನ ಇಲ್ಲಿದೆ. ನೀವಿನ್ನೂ ಹಳೆಯ ಕ್ಲಾಸಸ್ನ ನೋಡಿಲ್ಲ ಅಂದರೆ ನೀವು ಹಳೆಯ ಕ್ಲಾಸಸ್ನ ಕೂಡ ನೋಡ್ಬೋದು. ಸೊ ನಾನು ಕಂಪ್ಯೂಟರ್ನ ಫಸ್ಟ್ ಚಾಪ್ಟರ್ ಏನಿತ್ತು, ಕಂಪ್ಯೂಟರ್ ಫಂಡಮೆಂಟಲ್ಸ್ ಏನಿತ್ತು, ಅದರ ಕಂಪ್ಯೂಟರ್ನ ಒಂದು ಹಿಸ್ಟ್ರಿ, ಇದೆಲ್ಲದರ ಬಗ್ಗೆ ನಾನು ಫಸ್ಟ್ ಚಾಪ್ಟರ್ನ ಈಗಾಗಲೇ ಮುಗಿಸಿದ್ದೀನಿ ಫ್ರೆಂಡ್ಸ್. ಸೊ ಇದು ನಾವು ಇವಾಗ ಮಾಡ್ತಿರ್ತಕ್ಕಂಥದ್ದು ಸೆಕೆಂಡ್ ಚಾಪ್ಟರ್ ಅಬೌಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್. ಕಂಪ್ಯೂಟರ್ ಆರ್ಕಿಟೆಕ್ಚರ್ನ ಬಗ್ಗೆ ಇರ್ತಕ್ಕಂಥ ಒಂದು ಸೆಕೆಂಡ್ ಚಾಪ್ಟರ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಮುಂದಿನ ಫಸ್ಟ್ ಚಾಪ್ಟ್ರಲ್ಲಿ ಏನು ತಿಳ್ಕೊಂಡ್ವಿ ಅಂತಕ್ಕಂಥ ವಿಷಯಗಳು, ಒಂದೆರಡು ವಿಷಯಗಳನ್ನ ಚರ್ಚೆ ಮಾಡ್ತಾ ನಾವು ಈ ಚಾಪ್ಟರ್ಗೆ ಹೋಗೋಣ. ಸೊ ನಾವು ಫಸ್ಟ್ ಚಾಪ್ಟ್ರಲ್ಲಿ ಕಂಪ್ಯೂಟ್ರು ಬೆಳೆದು ಬಂದ ಹಾದಿ ಹೇಗಿತ್ತು, ಕಂಪ್ಯೂಟರ್ನ ಹಿಸ್ಟ್ರಿ ಹೇಗಿತ್ತು, ಎಲ್ಲಿಂದ ಕಂಪ್ಯೂಟರ್ ಸ್ಟಾರ್ಟ್ ಆಯಿತು, ಯಾವೆಲ್ಲ ಬೆಳವಣಿಗೆಗಳನ್ನ ಹೊಂದಿವೆ, ಈಗ ನಮ್ಮ ಮುಂದೆ ನಮ್ಮ ಕೈಗಳಲ್ಲಿ ಕುಳಿತಿರ್ತಕ್ಕಂಥ ಕಂಪ್ಯೂಟರ್ ಈ ಒಂದು ಲೆವೆಲ್ಗೆ ಬರೋದಕ್ಕೆ ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ, ಎಷ್ಟೆಲ್ಲ ಹಂತಗಳನ್ನು ದಾಟಿ ಬಂದಿದೆ, ಅದನ್ನು ಕೂಡ ತಿಳ್ಕೊಂಡಿದ್ವಿ. ಅದರ ಜೊತೆಗೆ ಈ ಒಂದು ಕಂಪ್ಯೂಟರ್ ಅಂತಕ್ಕಂಥದ್ದು ಏನಿದೆ, ಇದು ಎಲ್ಲೆಲ್ಲಿ ಬಳಕೆ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ವಿ. ಮತ್ತು ಕಂಪ್ಯೂಟರ್ನ ಕ್ಷೇತ್ರದಲ್ಲಿ ನಮ್ಮ ಭಾರತ ದೇಶ ಯಾವ ಮಟ್ಟದ ಸಾಧನೆಯನ್ನು ಮಾಡಿದೆ, ಭಾರತ ದೇಶದಲ್ಲಿ ಯಾವ ರೀತಿಯ ಸೂಪರ್ ಕಂಪ್ಯೂಟರ್ಗಳಿವೆ, ಯಾವ ಮಟ್ಟದ ತಂತ್ರಜ್ಞಾನ ನಮ್ಮ ಭಾರತ ದೇಶದಲ್ಲಿದೆ, ಇವನ್ನೂ ಕೂಡ ತಿಳ್ಕೊಂಡಿದ್ವಿ. ಅದರ ಜೊತೆಗೆ ಫಸ್ಟ್ ಚಾಪ್ಟ್ರಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಸ್ನ ಬಗ್ಗೆ ಇರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ಸ್ನ ಕೆಲವು ಪರೀಕ್ಷೆಗಳೇನಿದ್ದಾವೆ, ಆ ಪರೀಕ್ಷೆಗೆ ಸಂಬಂಧಪಟ್ಟಂತಹ
ಕ್ವಶನ್ಸ್ಗಳನ್ನ ಯಾವ ಪ್ರಾಬಬಲ್ ಕ್ವಶನ್ಸ್ ಇದ್ದಾವೆ ಆ ಕ್ವಶನ್ಸ್ನ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಫ್ರೆಂಡ್ಸ್. ಅದರ ಜೊತೆಗೆ ನಾನು ಒಂದು ಸ್ಪೆಷಲ್ ಫಾರ್ ಗ್ರೂಪ್ ಸಿ ಎಕ್ಸಾಮ್ಸ್ಗೋಸ್ಕರ ಒಂದು ಸ್ಪೆಷಲ್ ಸೀರೀಸನ್ನು ಕೂಡ ನಾನು ಮಾಡಿ ನಿಮಗೆ ಕೊಟ್ಟಿದ್ದೆ. ಸೊ ನೀವು ಅದನ್ನು ಕೂಡ ನೋಡ್ಬೋದು. ಸೊ ಫಸ್ಟ್ ಚಾಪ್ಟರ್ ಮಾತ್ರ ಕಂಪ್ಲೀಟ್ ಆಗಿದೆ. ನಾವು ಈಗ ಸೆಕೆಂಡ್ ಚಾಪ್ಟರ್ನ ಸ್ಟಾರ್ಟ್ ಮಾಡೇ ಬಿಡೋಣ. ಸೊ ಸೆಕೆಂಡ್ ಚಾಪ್ಟರ್ ಏನಪ್ಪ ಅಂತಂದರೆ ಕಂಪ್ಯೂಟರ್ ಆರ್ಕಿಟೆಕ್ಚರ್. ನೋಡಿ, ಇಲ್ಲಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂತಂದರೆ ಏನು? ಆರ್ಕಿಟೆಕ್ಚರ್ ಅಂದ್ರೇನು? ಆರ್ಕಿಟೆಕ್ಚರ್ ಅಂದರೆ ವಾಸ್ತುಶಿಲ್ಪ. ಈ ವಾಸ್ತುಶಿಲ್ಪ ಅಂತಕ್ಕಂಥ ಪದವನ್ನು ನಾವು ಎಲ್ಲಿ ಕೇಳ್ತೀವಿ? ನೋಡಿ, ಇಲ್ಲಿ ವಾಸ್ತುಶಿಲ್ಪ ಅಂತಕ್ಕಂಥ ಪದವನ್ನು ನಾವು ಎಲ್ಲಿ ಕೇಳ್ತೀವಿ ಅಂದರೆ, ಮನೆ ಕಟ್ಟಬೇಕಾದ್ರೆ ಸಾಮಾನ್ಯವಾಗಿ ನಾವು ಈ ವಾಸ್ತುಶಿಲ್ಪ ಅಂತಕ್ಕಂಥ ಒಂದು ಪದವನ್ನು ಹೆಚ್ಚಿಗೆ ಬಳಸ್ತೀವಿ. ನಮ್ಮ ಮನೆ ಕಟ್ಟಬೇಕಾದ್ರೆ ಹೇಗೆ ಒಂದು ವಾಸ್ತುಶಿಲ್ಪ, ಮನೆ ಅಂದರೆ ಹೀಗೆ ಇರಬೇಕು, ಇಂತಿಂಥ ಕೊಠಡಿಗಳೇ ಇರಬೇಕು, ಈ ಥರನೇ ನಾವು ರಚನೆ ಮಾಡಬೇಕು, ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಈ ಥರ ಇರಬೇಕು, ನಾವು ಯಾವ ರೀತಿ ಒಂದು ಆರ್ಕಿಟೆಕ್ಚರ್ ಮಾಡ್ಕೊತೀವಿ, ಒಂದು ವಾಸ್ತುಶಿಲ್ಪ ಅಥವಾ ಒಂದು ಬೋನ್, ನಮ್ಮ ಒಂದು ದೇಹ ರಚನೆಗೆ ಏನು ನಮ್ಮ ಮೂಳೆಗಳ ಅವಶ್ಯಕ, ಆ ಥರ ಮೂಳೆಯ ಥರ ಒಂದು ಬೇಸ್ ಆಗಿರ್ತಕ್ಕಂಥದ್ದನ್ನೇ ನಾವು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂದರೆ ಏನು ಅಂತಕ್ಕಂಥದ್ದನ್ನು ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ನಿಮ್ಮೆಲ್ಲರಿಗೂ ಕೂಡ ಸೆಕೆಂಡ್ ಚಾಪ್ಟರ್ 2 ಕಂಪ್ಯೂಟರ್ ಆರ್ಕಿಟೆಕ್ಚರ್ಗೆ ಸ್ವಾಗತ ಫ್ರೆಂಡ್ಸ್. ಕಂಪ್ಯೂಟರ್ ಆರ್ಕಿಟೆಕ್ಚರ್ deals with the functional behavior of a computer system as viewed by a programmer. ನೋಡಿ, ಕಂಪ್ಯೂಟರ್ ಆರ್ಕಿಟೆಕ್ಚರ್ ಡೀಲ್ಸ್ ವಿತ್ ದ ಫಂಕ್ಷನಲ್ ಬಿಹೇವಿಯರ್ ಆಫ್ ಎ ಕಂಪ್ಯೂಟರ್ ಅಂತಂದರೆ, ಕಂಪ್ಯೂಟರ್ ಆರ್ಕಿಟೆಕ್ಚರು ಯಾವುದರ ಜೊತೆಯಲ್ಲಿ ಕೆಲಸ ಮಾಡುತ್ತಪ್ಪ ಅಂದರೆ ಫಂಕ್ಷನಲ್ ಬಿಹೇವಿಯರು. ಕಂಪ್ಯೂಟರು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಕಂಪ್ಯೂಟರ್ ಆರ್ಕಿಟೆಕ್ಚರ್. ಕಂಪ್ಯೂಟರ್ ಆರ್ಕಿಟೆಕ್ಚರು ಕಂಪ್ಯೂಟರ್ನ ಯಾವ ಕೆಲಸಗಳು ಮಾಡಬೇಕು, ಯಾವ ರೀತಿ ಮಾಡಬೇಕು. ಪ್ರೋಗ್ರಾಮರ್ ಅಂದರೆ ಇನ್ಯಾರೂ ಅಲ್ಲ, ಇದನ್ನು ಆ್ಯಸ್ ವ್ಯೂವ್ಡ್ ಬೈ ಎ ಪ್ರೋಗ್ರಾಮರ್ ಇರ್ತಾರಲ್ವ ಕಂಪ್ಯೂಟರ್ನಲ್ಲಿ. ನಾನು ಹೇಳಿದ್ದೆ ನಿಮಗೆ ಆಗಲೇ, ಕಂಪ್ಯೂಟರು ಯಾವ ಕೆಲಸವನ್ನು ತನ್ನಿಂದ ತಾನೇ ಮಾಡ್ತಾ ಇಲ್ಲ. ಅಥವಾ ನಾವು ಒತ್ತಿದ ತಕ್ಷಣ ಅದರಲ್ಲಿ ಒಂದು ಸಾಂಗೋ ಒಂದು ವಿಡಿಯೋನೋ ಅಥವಾ ಒಂದು ಏನೋ ಬರೆದಿರ್ತೀವಲ್ಲ ಆ ಟೆಕ್ಸ್ಟೋ ಪ್ಲೇ ಆಗುತ್ತೆ ಅಂತಂದರೆ ಅದು ಯಾವುದು ಸುಮ್ಮನೆ ಪ್ಲೇ ಆಗ್ತಿಲ್ಲ, ಸುಮ್ಮನೆ ಬಂದಿಲ್ಲ. ಅದರ ಹಿಂದೆ ಪ್ರೋಗ್ರಾಮರ್ಸ್ ಅಂತ ಇರ್ತಾರೆ. ಈಗ ನೀವು ನೋಡ್ತಾ ಇರ್ತೀರ, ಸಾಫ್ಟ್ವೇರ್ ಇಂಜಿನಿಯರ್ಸು ಇರ್ಬೋದು ಈ ವಿಡಿಯೋ ನೋಡ್ತಿರ್ತಕ್ಕಂಥವ್ರು. ಇವರೆಲ್ಲರೂ ಕೂಡ C++, ಜಾವಾ, ಒರಾಕಲ್, HTML ಈ ರೀತಿಯ ಪ್ರೋಗ್ರಾಮ್ಗಳನ್ನ ಬಳಸಿ ಕಂಪ್ಯೂಟರ್ಗೆ ಈ ನಿರ್ದಿಷ್ಟವಾದ ಬಟನನ್ನು ಒತ್ತಿದರೆ ಇದೇ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಇವರನ್ನು ನಾವು ಪ್ರೋಗ್ರಾಮರ್ಸ್ ಅಂತ ಕರಿತೀವಿ. ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ, ನೀವು ಇದನ್ನು ಮಾಡಿದ್ರೆ ಹೀಗೆ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥವ್ರು ಪ್ರೋಗ್ರಾಮರ್ಸು ಯಾವ ರೀತಿ ಕಂಪ್ಯೂಟರು ಕೆಲಸ ಮಾಡ್ಬೇಕಂತ ಹೇಳಿರ್ತಾರೋ ಇದೆಲ್ಲವೂ ಕೂಡ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕಂಪ್ಯೂಟರ್ ಆರ್ಕಿಟೆಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಟ್ ಕ್ಯಾನ್ ಆಲ್ಸೋ ಬಿ ಡಿಸ್ಕ್ರೈಬ್ಡ್ ಆ್ಯಸ್ ದ ಲಾಜಿಕಲ್ ಸ್ಟ್ರಕ್ಚರ್ ಆಫ್ ದ ಸಿಸ್ಟಮ್ ಯೂನಿಟ್ ದಟ್ ಹೌಸ್ಡ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಅಂತಂದರೆ, ಈ ಕಂಪ್ಯೂಟರ್ ಆರ್ಕಿಟೆಕ್ಚರು ಕಂಪ್ಯೂಟರ್ನ ಫಂಕ್ಷನಲ್ ಬಿಹೇವಿಯರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ರ ಮೇಲೆ ಅದ್ರ ಮೇಲೆ ಪ್ರಭಾವ ಬೀರೋದು ಅಷ್ಟೇ ಅಲ್ಲದೆ, ಇಟ್ ಕ್ಯಾನ್ ಆಲ್ಸೋ ಡಿಸ್ಕ್ರೈಬ್ ದ ಲಾಜಿಕಲ್ ಸ್ಟ್ರಕ್ಚರ್ ಆಫ್ ದ ಸಿಸ್ಟಮ್ ಯೂನಿಟ್ ದಟ್ ಹೌಸ್ಡ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್. ನೋಡಿ, ಇಲ್ಲಿ ಇದರ ಅರ್ಥ ಬೇರೆ ಇನ್ನೇನು ಅಲ್ಲ ಫ್ರೆಂಡ್ಸ್. ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂತಕ್ಕಂಥದ್ದು ಕಂಪ್ಯೂಟರ್ನ ಲಾಜಿಕಲ್ ಸ್ಟ್ರಕ್ಚರ್ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಲಾಜಿಕಲ್ ಸ್ಟ್ರಕ್ಚರ್ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ಇನ್ನೇನಲ್ಲ, ಕಂಪ್ಯೂಟರ್ ಅಂದ ತಕ್ಷಣ ನಮಗೆ ಸಾಮಾನ್ಯವಾಗಿ ನೆನಪು ಬರ್ತಕ್ಕಂಥದ್ದು ಪಕ್ಕದಲ್ಲೊಂದು ಆಯತಾಕಾರದ ಒಂದು ಬಾಕ್ಸ್ ಇರುತ್ತೆ, ಕೆಳಗಡೆ ಒಂದು ಕಿಲಿಮಣೆ ಇರುತ್ತೆ, ಮುಂದೆ ಒಂದು ಟಿವಿಯ ಥರದ ಒಂದು ಪರದೆ ಇರುತ್ತೆ, ಒಂದು ಮೌಸ್ ಇರುತ್ತೆ. ಇದು ನಮಗೆ ಸಾಮಾನ್ಯವಾಗಿ ಕಂಪ್ಯೂಟರ್ ಅಂದ ತಕ್ಷಣ ಮನಸ್ಸಿಗೆ ಬರ್ತಕ್ಕಂಥದ್ದು ಇದೆ ನಮಗೆ. ಈಗ ಬೇರೆ ಬೇರೆ ವೇರಿಯಂಟ್ನ ಕಂಪ್ಯೂಟರ್ಗಳೆಲ್ಲ ಬಂದಿದ್ದಾವೆ, ಎಲ್ಲವನ್ನೂ ಕೂಡ ನಾವು ತಿಳ್ಕೊಂಡಿದ್ದೀವಿ ಫಸ್ಟ್ ಚಾಪ್ಟ್ರಲ್ಲಾಗಲೇ. ಸಾಮಾನ್ಯವಾಗಿ ನಾವು ಕಂಪ್ಯೂಟರ್ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರ್ತಕ್ಕಂಥ ಕಲ್ಪನೆ ಇದು. ಅದರ ಒಂದು ಸ್ಟ್ರಕ್ಚರ್ ಏನಿರಬೇಕು, ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ, ಮತ್ತು ಈ ಒಂದು CPU ನೀವು ನೋಡಿಬೋದು. ಬಿಚ್ಚಿ CPU ನೋಡಿದ್ರೆ ಅದರಲ್ಲಿ ಯಾವ ಪಾರ್ಟ್ಸು ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಜೋಡಿಸ್ಕೊಂಡಿರಬೇಕು, ಎಲ್ಲೆಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಡಿಸೈಡ್ ಮಾಡುತ್ತೆ. ಅದನ್ನೇ ಇಲ್ಲಿ ಹೇಳಿದ್ದಾರೆ ನೋಡಿ, ಇಲ್ಲಿ ದಟ್ ಹೌಸ್ಡ್ ದ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸು ಯಾವ್ಯಾವು ಎಲ್ಲೆಲ್ಲಿ ಇರಬೇಕು, ಯಾವ್ಯಾವ ಥರ ಇರಬೇಕು, ಇದನ್ನು ಕೂಡ ಏನು ಮಾಡುತ್ತೆ ಕಂಪ್ಯೂಟರ್ ಆರ್ಕಿಟೆಕ್ಚರು ಡಿಸೈಡ್ ಮಾಡುತ್ತೆ. ದ ಕಂಪ್ಯೂಟರ್ ಆರ್ಕಿಟೆಕ್ಚರ್
ಫಾರ್ಮ್ಸ್ ದ ಬ್ಯಾಕ್ ಬೋನ್ ಫಾರ್ ಬಿಲ್ಡಿಂಗ್ ಸಕ್ಸಸ್ಫುಲ್ ಕಂಪ್ಯೂಟರ್ ಸಿಸ್ಟಮ್ಸ್. ನಾನು ಈ ಚಾಪ್ಟರ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಮೊದಲೇ ನಾನು ನಿಮ್ಗೆ ಹೇಳಿದೆ, ಈ ಆರ್ಕಿಟೆಕ್ಚರ್ ಅಂತಕ್ಕಂಥದ್ದು ಒಂದು ಬ್ಯಾಕ್ ಬೋನ್ ಇದ್ದಂಗೆ. ಯಾವುದಕ್ಕೆ ಹೋಗಲಿ ನೀವು ಆರ್ಕಿಟೆಕ್ಚರ್ ಅಂತಕ್ಕಂಥದ್ದು ಆ ಒಂದು ಏನು ನಾವು ತೊಗೊಂಡಿರ್ತೀವಿ ಅದರ ಬ್ಯಾಕ್ ಬೋನ್. ಹಾಗೆ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂತಕ್ಕಂಥದ್ದು ಬ್ಯಾಕ್ ಬೋನ್ ಫಾರ್ ಬಿಲ್ಡಿಂಗ್ ಎ ಸಕ್ಸಸ್ಫುಲ್ ಕಂಪ್ಯೂಟರ್ ಸಿಸ್ಟಮ್. ಒಂದು ಸಕ್ಸಸ್ಫುಲ್ ಕಂಪ್ಯೂಟರ್ ಸಿಸ್ಟಮ್, ಚೆನ್ನಾಗಿ ವರ್ಕ್ ಆಗ್ತಿರೋ ಕಂಪ್ಯೂಟರ್ ಸಿಸ್ಟಮ್ ಇರಬೇಕಂತಂದರೆ ಅದಕ್ಕೊಂದು ಆರ್ಕಿಟೆಕ್ಚರ್ ಇರಬೇಕು. ಈ ಪಾರ್ಟ್ಸು ಇಲ್ಲಿಲ್ಲೇ ಇರಬೇಕು, ಇವು ಇದೇ ಕೆಲಸ ಮಾಡಬೇಕು, ಇದೆಲ್ಲವನ್ನು ಕೂಡ ಕಂಪ್ಯೂಟರ್ ಆರ್ಕಿಟೆಕ್ಚರು ನಿರ್ಧಾರ ಮಾಡುತ್ತೆ. ದ ಫಸ್ಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1970. ನೋಡಿ, ಮೊಟ್ಟ ಮೊದಲ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂತಕ್ಕಂಥದ್ದು, ಕಂಪ್ಯೂಟರ್ನ ವಾಸ್ತುಶಿಲ್ಪ ಫಸ್ಟ್ ಯಾವಾಗ ಡಿಸೈಡ್ ಆಯಿತು ಅಂದರೆ 1970ನಲ್ಲಿ, 1970ರಲ್ಲಿ ಮೊಟ್ಟ ಮೊದಲ ಕಂಪ್ಯೂಟರ್ ಆರ್ಕಿಟೆಕ್ಚರನ್ನು ಮಾಡಲಾಯಿತು. ನೆಕ್ಸ್ಟ್ ನೋಡಿ, ಇಲ್ಲಿ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್. ಒಂದು ಕಂಪ್ಯೂಟರ್ ಅನ್ನಿಸ್ಕೊಬೇಕಂತಂದರೆ ಆ ಕಂಪ್ಯೂಟರ್ನಲ್ಲಿ ಯಾವ ಒಂದು ಕಾಂಪೋನೆಂಟ್ಸ್ ಇರಬೇಕಾಗುತ್ತೆ ಅಂತಂದರೆ, ದ ಕಂಪ್ಯೂಟರ್ ಕನ್ಸಿಸ್ಟ್ ಆಫ್ ದ ಫಾಲೋಯಿಂಗ್ 3 ಮೈನ್ ಕಾಂಪೋನೆಂಟ್ಸ್. ನೋಡಿ, ಕಂಪ್ಯೂಟರ್ ಆರ್ಕಿಟೆಕ್ಚರಲ್ಲಿ ಒಂದು ಕಂಪ್ಯೂಟರ್ ಅನ್ನಿಸ್ಕೊಬೇಕು ಅಂತಂದರೆ ಅದರಲ್ಲಿ 3 ಪಾರ್ಟ್ಸ್ ಇರಬೇಕು. ಮೈನ್ 3 ಪಾರ್ಟ್ಸ್ ಇದ್ದರೆ ಅದನ್ನು ನಾವು ಒಂದು ಕಂಪ್ಯೂಟರ್ ಅಂತೀವಿ. ಈ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಆ 3 ಪಾರ್ಟ್ಸ್ ಯಾವ್ದ್ಯಾವುದು ಅಂತ ಹೇಳುತ್ತಪ್ಪ ಅಂದರೆ ನೋಡಿಲಿ, ಕನ್ಸಿಸ್ಟ್ ಆಫ್ ದ ಫಾಲೋಯಿಂಗ್ 3 ಮೈನ್ ಪಾರ್ಟ್ಸ್. 3 ಮೈನ್ ಪಾರ್ಟ್ಸ್ ಇರಬೇಕು ಕಂಪ್ಯೂಟರ್ನಲ್ಲಿ. ಯಾವ್ದ್ಯಾವುದು? ಇನ್ಪುಟ್ ಆ್ಯಂಡ್ ಔಟ್ಪುಟ್ಸ್, ಇದು ಒಂದು ಪಾರ್ಟು. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇದು ಒಂದು ಪಾರ್ಟು. ಮೆಮೊರಿ ಯೂನಿಟ್, ಇದು ಒಂದು ಪಾರ್ಟು. ಸೊ ಇವು 3 ಇದ್ದರೆ ಅದು ಒಂದು ಕಂಪ್ಯೂಟರ್ ಅಂತ ಕರೆಸ್ಕೊಳ್ಳುತ್ತೆ. ಓಕೆನಾ? ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿಸೈಸ್. ಈ ಯಾಕೆ ಇವು 3 ಇಂಪಾರ್ಟೆಂಟು ಅಂತಂದರೆ ನೋಡಿ, ನಾನು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಮನುಷ್ಯನ ದೇಹಕ್ಕೆ ನಾವು ಮನುಷ್ಯ ಅನ್ನಿಸ್ಕೊಳ್ಬೇಕಂದ್ರೆ ಅಲ್ಲಿ ಉಸಿರಾಟ ಇರಬೇಕು, ಆಹಾರ ಸೇವನೆ ಇರಬೇಕು, ವಿಸರ್ಜನೆ ಇರಬೇಕು. ಇಷ್ಟು ನಮಗೆ ಮೇಯ್ನ್ ಪಾರ್ಟ್ಸ್. ಬೇರೆವೆಲ್ಲ ಇರಬೇಕಾ ಬೇಡವಾ ಅಂತಂದರೆ ಬೇರೆವೂ ಕೂಡ ಅಗತ್ಯತೆಗಳಿದ್ದಾವೆ ಮನುಷ್ಯನಿಗೆ. ಬಟ್ ಮೈನ್ ಏನಂತೀವಿ ನಾವು? ಮೈನ್ ಇವು 3 ಇರಬೇಕಂತೀವಿ. ಸೊ ಅದೇ ರೀತಿ ಕಂಪ್ಯೂಟರ್ಗೆ ಈ 3 ಮೈನ್ ಇಂಪಾರ್ಟೆಂಟ್. ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಂದರೆ, ನಾನು ಹಿಂದೆ ಕ್ವಶನ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ಗ್ರೂಪ್ ಸಿ ಕ್ವಶನ್ಸಲ್ಲಿ ಸ್ವಲ್ಪ ಹೇಳಿದ್ದೆ. ಸೊ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಂದರೆ, ಇನ್ಪುಟ್ ಡಿವೈಸಸ್ ಅಂತಂದರೆ ಕಂಪ್ಯೂಟರ್ಗೆ ಮಾಹಿತಿ ನೀಡ್ತಕ್ಕಂಥ ಡಿವೈಸಸ್. ಯಾವುದೇ ರೂಪದಲ್ಲಾಗಿರ್ಬೋದು ಅದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕೀಬೋರ್ಡ್, ಮೌಸ್ ಎರಡೂ ಕೂಡ ಇನ್ಪುಟ್ ಡಿವೈಸಸ್. ಮೌಸ್ ಏನು ಮಾಡುತ್ತೆ? ಮೌಸನ್ನು ನಾವು ಆ ಕಡೆ ಈ ಕಡೆ ಸ್ಕ್ರಾಲ್ ಮಾಡೋದ್ರ ಮೂಲಕ ಏನು ಮಾಡ್ತೀವಿ? ಮೌಸ್ನಿಂದ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಆಪ್ಷನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲಿ, ಯಾವುದಾದ್ರೂ ಪಠ್ಯಾಂಶ ಓದಬೇಕಾದ್ರೆ ಅದು ಹಿಂದೆ ಮುಂದೆ ಮಾಡಲಿಕ್ಕಾಗಲಿ, ಇದೆಲ್ಲದಕ್ಕೂ ಕೂಡ ನಾವು ಮೌಸನ್ನು ಪಾಯಿಂಟಿಂಗ್ ಡಿವೈಸ್ ಆಗಿ ಯೂಸ್ ಮಾಡ್ತೀವಿ. ಇಲ್ಲಿ ಕೂಡ ಏನಾಗ್ತಿದೆ, ಮೌಸು ಕಂಪ್ಯೂಟರ್ನಲ್ಲಿ ಮಾಹಿತಿಯನ್ನು ಕೊಡ್ತಿದೆ, ಇದನ್ನು ಮಾಡು, ಹೀಗೆ ಮಾಡು, ಹಾಗೆ ಮಾಡು ಅಂತ. ಕೀಬೋರ್ಡು ಆ್ಯಸ್ ವೆಲ್ ಆಸ್ ಸೇಮ್. ಕೀಬೋರ್ಡು ಅಷ್ಟೇ, ಕೆಲವೊಂದು ಸಲ ನಾವು ಕೆಲವೊಂದು ಮಾಹಿತಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ಆಮೇಲೆ ಕೆಲವೊಂದು ಏನು ಟೈಪ್ ಮಾಡಲಿಕ್ಕೆ, ಎಲ್ಲ ರೀತಿಯ ಮಾಹಿತಿಗಳನ್ನ ಕೊಡಲಿಕ್ಕೆ ನಾವು ಏನು ಬಳಸ್ತೀವಿ? ಈ ಒಂದು ಕೀಬೋರ್ಡನ್ನು ಬಳಸ್ತೀವಿ. ಸೊ ಅದು ಕೂಡ ಇನ್ಪುಟ್ ಡಿವೈಸ್. ಸರಿ, ಹಾಗಾದರೆ ಇನ್ಪುಟ್ ಡಿವೈಸ್ ಅಂದರೆ ಮಾಹಿತಿಯನ್ನು ನೀಡ್ತಕ್ಕಂಥವು, ಕೊಡ್ತಕ್ಕಂಥವು ಡಿವೈಸಸ್ ಇನ್ಪುಟ್ ಡಿವೈಸಸ್ ಆಗ್ತವೆ. ಅದೇ ರೀತಿ ಔಟ್ಪುಟ್ ಡಿವೈಸ್ ಅಂದರೆ ಯಾವುವು? ಔಟ್ಪುಟ್ ಅಂದರೆ ಏನು? ಔಟ್ಪುಟ್ ಅಂದರೆ ಮಾಹಿತಿಯನ್ನು ಪಡಿತಕ್ಕಂಥವು. ನೋಡಿ, ಇಲ್ಲಿ ಇನ್ಪುಟ್ ಅಂತಂದರೆ ಮಾಹಿತಿಯನ್ನು ಕೊಡ್ತಕ್ಕಂಥ ಡಿವೈಸಸ್ಸು. ಅದೇ ರೀತಿ ಆ್ಯಸ್ ವೆಲ್ ಆ್ಯಸ್ ಔಟ್ಪುಟ್ ಅಂತ ಏನಂತ ಕರಿತೀವಿ ನಾವು? ಔಟ್ಪುಟ್ ಅಂತಂದರೆ ಮಾಹಿತಿಯನ್ನು ನಮಗೆ ಹೊರಗಡೆ ಕೊಡ್ತಕ್ಕಂಥವು. ಇದು ಒಳಗೆ ಕೊಡ್ತಕ್ಕಂಥವು, ಇದು ಹೊರಗೆ ಮಾಹಿತಿಯನ್ನು ಹೊರಗೆ ನೀಡ್ತಕ್ಕಂಥ ಡಿವೈಸಸ್ನ ನಾವು ಔಟ್ಪುಟ್ ಡಿವೈಸ್ ಅಂತೀವಿ. ನೋಡಿ, ಔಟ್ಪುಟ್ ಡಿವೈಸ್ಗೆ ನಾನು ಎಕ್ಸಾಂಪಲ್ನ ಹೇಳ್ತೀನಿ. ನೋಡಿ, ಇಲ್ಲಿ ಔಟ್ಪುಟ್ ಡಿವೈಸ್ಗೆ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ನಮ್ಮ ಒಂದು ಕಂಪ್ಯೂಟರ್ ಸ್ಕ್ರೀನ್ ಅಂತಂದರೆ ಯಾವುದು? ಮಾನಿಟರ್. ನಮ್ಮ ಮಾನಿಟರ್ ಏನಿದೆಯಲ್ಲ, ಈ ಮಾನಿಟರು ಕೂಡ ನಮಗೆ ಏನಂತ ಕರಿತೀವಿ ನಾವು? ಅದನ್ನು ಇನ್ಪುಟ್ ಡಿವೈಸ್ ಅಂತ ಕರಿತೀವಿ ಮಾನಿಟರು. ಅದರ ಜೊತೆಯಲ್ಲಿ ಏನು ಪ್ರಿಂಟರ್ ಇದೆ ಮತ್ತು ಪ್ಲಾಟರ್ಸ್ ಇರುತ್ತೆ, ಇವೆಲ್ಲವೂ ಕೂಡ ಔಟ್ಪುಟ್ ಡಿವೈಸ್. ಇದರಿಂದ ನಾವು ಮಾಹಿತಿ ಪಡ್ಕೊತೀವಿ. ಈಗ ನೋಡಿ, ಇಲ್ಲಿ ನಾವು ಯಾವುದೋ ಒಂದು ಹಾಡು ಕೇಳಬೇಕಂತಂದರೆ ನಾವು ಆ ಹಾಡನ್ನು ಎಲ್ಲಿಂದ ಪಡ್ಕೊತಾ ಇದ್ದೀವಿ ಕಂಪ್ಯೂಟರ್ನಲ್ಲಿ ಅಂತಂದರೆ ನಾವು ಸ್ಕ್ರೀನ್ ಮೇಲೆ ಅದನ್ನು ನೋಡ್ತೀವಿ.
ಸೊ ಯಾವುದೋ ಒಂದು ಮಾಹಿತಿನೋ ಯಾವುದೋ ಒಂದು ಪೇಪರ್ ಪ್ರಿಂಟೌಟ್ ಬೇಕಿತ್ತು, ಆ ಪ್ರಿಂಟೌಟ್ ನಮ್ಗೆ ಎಲ್ಲಿಂದ ಸಿಗುತ್ತೆ? ಆ ಪ್ರಿಂಟೌಟು ನಮಗೆ ಪ್ರಿಂಟರಿಂದ ಹೊರಗಡೆ ಬರುತ್ತೆ. ಸೊ ಅಲ್ಲೂ ಕೂಡ ನಾವೇನು ಮಾಡ್ತೀವಿ, ಪ್ರಿಂಟೆಡ್ ರೂಪದಲ್ಲಿ, ಹಾರ್ಡ್ ಕಾಪಿ ರೂಪದಲ್ಲಿ ನಾವೇನು ಮಾಡ್ತೀವಿ, ಮಾಹಿತಿನ ಹೊರಗಡೆ ಪಡ್ಕೊತಾ ಇದ್ದೀವಿ. ಈ ರೀತಿ ಔಟ್ಪುಟ್ ಮತ್ತು ಇನ್ಪುಟ್ ಡಿವೈಸಸ್ಸು ಬಹಳ ಮುಖ್ಯ. ಇವೆರಡು ಇಲ್ಲ ಅಂದರೆ ನೀವು ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಇನ್ಪುಟ್ ಡಿವೈಸಸ್ ಕೀಬೋರ್ಡ್ ಮೌಸ್ ಆಗಲಿ, ಔಟ್ಪುಟ್ ಡಿವೈಸಸ್ಸು ಪ್ರಿಂಟರು ಮತ್ತು ಸ್ಕ್ರೀನ್ ಆಗಲಿ ಯಾವುದೂ ಇಲ್ಲ ಅಂತಂದರೆ ಹೇಗಿರುತ್ತೆ ಕಂಪ್ಯೂಟ್ರು? ನಾವೇನು ಕೊಡೋದಕ್ಕಾಗಲ್ಲ, ಏನೂ ತೊಗೊಳೋದಕ್ಕಾಗಲ್ಲ, ನಿಷ್ಪ್ರಯೋಜಕ ಆಗಿಬಿಡುತ್ತೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು ಕಂಪ್ಯೂಟರ್ ಕಾಂಪೊನೆಂಟ್ಸಲ್ಲಿ. ಸೊ ಇದಿದ್ರೆ ಸಾಕಾ? ಇದಿಲ್ಲದಿದ್ರೆ ಆಗುತ್ತಾ? ಆಗಲ್ಲ. ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ನ ಏನಂತ ಕರಿತೀವಿ ಅಂದರೆ ಹಾರ್ಟ್ ಆ್ಯಂಡ್ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ. ನೋಡಿ ಹೆಂಗೆ ಅಂದರೆ ಇದನ್ನು ನಾವು ಮನುಷ್ಯನ ದೇಹಕ್ಕೆ ಹೋಲಿಸಿದ್ರೆ ಇನ್ಪುಟ್ ಆ್ಯಂಡ್ ಔಟ್ಪುಟ್, ನಾವು ಆಹಾರ ಸೇವನೆ ವಿಸರ್ಜನೆ ಇದು ಮನುಷ್ಯನ ದೇಹಕ್ಕೆ ಇರಲೇಬೇಕು, ಇಲ್ಲಾಂದರೆ ಮನುಷ್ಯ ಬದುಕೋಕ್ಕಾಗಲ್ಲ. ಹಾಗಂತ ಇವೆರಡಿದ್ರೆ ಸಾಕಾ? ಮನುಷ್ಯನಿಗೆ ಹೃದಯ ಮೆದುಳು ಇಲ್ಲದಿದ್ರೆ ಬದುಕ್ತಾನ ಮನುಷ್ಯ? ಸೊ ಇಲ್ಲವೇ ಇಲ್ಲ. ಮನುಷ್ಯನ ಹೃದಯ ಎಷ್ಟು ಮುಖ್ಯವಾದದ್ದು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಮನುಷ್ಯ ಜೀವಂತ ಇದಾನ ಇಲ್ವಾ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಮನುಷ್ಯನ ಹೃದಯ. ಮನುಷ್ಯನ ಎಲ್ಲ ಆಲೋಚನೆ ಕಲ್ಪನೆಗಳು, ನಾವೇನು ಮಾಡಬೇಕು, ಈಗೇನನ್ನು ಯೋಚನೆ ಮಾಡಬೇಕಂತ ತಿಳಿಸ್ಕೊಡ್ತಕ್ಕಂಥದ್ದು ನಮ್ಮ ಮೆದುಳು. ಸೊ ಮನುಷ್ಯನನ್ನು ಹೃದಯ ಮತ್ತು ಮೆದುಳು ಇಲ್ಲದೆ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯನೇ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಮನುಷ್ಯನ ದೇಹಕ್ಕೆ ಹೇಗೋ ಹಾಗೇ ಕಂಪ್ಯೂಟರ್ಗೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU ಅಂತ ಏನು ಕರಿತೀವಿ ಅದನ್ನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ. ನೀವು ನಾರ್ಮಲ್ ಕಂಪ್ಯೂಟರ್ಸ್ನಲ್ಲಾದರೆ ಆಯತಾಕಾರದ ಒಂದು ಡಬ್ಬ ಏನಿರುತ್ತೆ ಕಂಪ್ಯೂಟರ್ನ ಪಕ್ಕ, ಇದು ಹಾರ್ಟ್ ಆ್ಯಂಡ್ ಬ್ರೈನ್ ಆಫ್ ದ ಕಂಪ್ಯೂಟರ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ CPU ಅಂತ ಕರಿತೀವಿ ಅದನ್ನು. ಅದೇ ಲ್ಯಾಪ್ಟಾಪ್ಸಲ್ಲೆಲ್ಲ ಅದು ಕೀಬೋರ್ಡ್ ಏನಿದೆ ಆ ಕೀಬೋರ್ಡ್ನ ಒಳಗಡೆನೇ ಪ್ರೊಸೆಸರ್ಗಳನ್ನ ಅಳವಡಿಸಿರ್ತಾರೆ, ಅದರ ಒಳಗಡೆ ಇರುತ್ತೆ CPU. ನಾವು ಹಂಗಂತ CPU ಇಲ್ವೇ ಇಲ್ವಾ ಅಂತ ಹೇಳೋಂಗಿಲ್ಲ. ಆ ಲ್ಯಾಪ್ಟಾಪ್ಸಲ್ಲಿ ಕೆಳಗಡೆ ಏನಿರುತ್ತೆ ನಾವು ಟೈಪ್ ಮಾಡ್ತಕ್ಕಂಥದ್ದು ಇರುತ್ತಲ್ಲ ಅದರಲ್ಲೇ ಇರುತ್ತೆ. ಇದಷ್ಟೇ ಅಲ್ಲ, ನಮ್ಮ ಮೊಬೈಲ್ಸ್ ಏನಿದ್ದಾವೆ ಮೊಬೈಲ್ಸಲ್ಲೂ ಕೂಡ CPU ಇರುತ್ತೆ, ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಕೆಲವೊಂದು ರೀತಿಯ ಸ್ನ್ಯಾಪ್ಡ್ರಾಗನ್ ಕೇಳಿರ್ತೀರ, ಆ್ಯಂಡ್ರಾಯ್ಡ್ ಕೇಳಿರ್ತೀರ, ಐಫೋನಲ್ಲಿ iOS ಕೇಳಿರ್ತೀರ. ಇವೆಲ್ಲ ಕೂಡ ಸಾಫ್ಟ್ವೇರ್ಸು, ಇವೆಲ್ಲವೂ ಕೂಡ ಏನು CPUನೇ. ಇವು ಕೂಡ ಕಂಪ್ಯೂಟರ್ ಅಂದರೆ ಮೊಬೈಲ್ನ ಒಳಗಡೆ ಅಳವಡಿಸಿರ್ತಾರೆ. ಬಟ್ ಕಂಪ್ಯೂಟರ್ ಮಾತ್ರ CPUನ ನಾವು ಪಕ್ಕದಲ್ಲಿ ಆಯತಾಕಾರದ ಡಬ್ಬದ ರೂಪದಲ್ಲಿ ಕಾಣಬಹುದು. CPU ಏನು ಕೆಲಸ ಮಾಡುತ್ತೆ ನೋಡಿ, ಇಲ್ಲಿ ಇನ್ಪುಟ್ ಔಟ್ಪುಟ್ ಡಿವೈಸಸ್ ನಮಗೆ ಇನ್ಪುಟ್ ಡಿವೈಸ್ ಇನ್ಪುಟ್ ಮಾಡ್ತವೆ, ಔಟ್ಪುಟ್ ಡಿವೈಸಸ್ ಔಟ್ಪುಟ್ ಕೊಡ್ತವೆ. ಆದರೆ ಇವೆಲ್ಲ ಕೊಡಬೇಕಂದ್ರೆ ಮಧ್ಯದಲ್ಲಿ ಯಾರಾದರೂ ಒಬ್ರು ಹೇಳ್ಬೇಕಲ್ವ. ಈಗ ನಾವು ಆಹಾರ ಸೇವನೆ ಮಾಡಬೇಕಂದ್ರೆ ನಮ್ಮ ಕೈಗಳು ನಮ್ಮ ಆಹಾರವನ್ನು ತಿನ್ನಬೇಕಲ್ವ, ಅಂತಕ್ಕಂಥ ಸಿಗ್ನಲ್ಸ್ ಎಲ್ಲ ಕೊಡೋದು ಯಾರು? ನಮ್ಮ ಮೆದುಳು. ಅದೇ ರೀತಿ ಕಂಪ್ಯೂಟರ್ನಲ್ಲಿ ನೋಡಿ, ಏನೇ ಒಂದು ಕೆಲಸ ನಡಿಬೇಕಂದ್ರೆ ಈಗ ನಾವು ಮೌಸಲ್ಲಿ ಇದನ್ನು ಆನ್ ಮಾಡೋ, ಇದು ನನಗೆ ಬೇಕು, ಈ ವಾರ್ಡ್ ಕೇಳಬೇಕಂತ ಕ್ಲಿಕ್ ಮಾಡ್ತೀವಿ. ಆ ಕ್ಲಿಕ್ ಮಾಡಿದ ತಕ್ಷಣ ಆ ಹಾಡು ಪ್ಲೇ ಮಾಡು, ಅದು ಇಲ್ಲಿದೆ, ಇದನ್ನು ಈ ರೀತಿ ಪ್ಲೇ ಮಾಡು ಅಂತ ಹೇಳ್ತಕ್ಕಂಥವ್ರು ಯಾರು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಯಾವಾಗ ಯಾವ ಕೆಲಸವನ್ನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ನಿರ್ದಿಷ್ಟ ಅಂಶಗಳ ಮೇಲೆ ಮಾಡಬೇಕು ಎಲ್ಲವನ್ನು ನಿರ್ಧರಿಸ್ತಕ್ಕಂಥದ್ದು ಮೇಯ್ನ್ ಪಾಯಿಂಟ್, ಲೀಡರ್ ಅಂತ ಕರಿತೀವಲ್ವ, ಅದು ಈ CPUನೇ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನೆಕ್ಸ್ಟ್ ತಿಳ್ಕೊಳ್ತಾ ಹೋಗೋಣ. ಈ ಚಾಪ್ಟರ್ ಮುಗಿಸಲು ನಿಮಗೆ ಸಂಪೂರ್ಣವಾಗಿ CPUನ ಮಾಹಿತಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೆಮೊರಿ ಯೂನಿಟ್. ಮೆಮೊರಿ ಅಂತಂದರೆ ಏನು? ನೆನಪು. ಮೆಮೊರಿ ಅಂತಕ್ಕಂಥದ್ದು ನೆನಪಿಟ್ಕೊಳ್ತಕ್ಕಂಥದ್ದು. ಮೆಮೊರಿ ಯೂನಿಟ್ ಅಂದರೆ ಇನ್ನೇನಲ್ಲ, ನೆನಪಿಟ್ಕೊಳ್ತಕ್ಕಂಥ ಒಂದು ಭಾಗ. ಇದು ಬೇಡವಾ? ಇದು ಕೂಡ ಇಂಪಾರ್ಟೆಂಟೇ, ಬೇಕೇ ಬೇಕಿದು. ಯಾಕೆ ಅಂತಂದರೆ ನೋಡಿ, ಯೋಚನೆ ಮಾಡಿ, ನಾವು ಮನುಷ್ಯನ ದೇಹದ ಜೊತೆಲೆ ನಾನು ಇದು ಎಕ್ಸಾಂಪಲ್ ಕೊಡ್ತಿರೋದ್ರಿಂದ ಹೇಳ್ತೀನಿ. ನಾವು ಆಹಾರ ಸೇವನೆ ವಿಸರ್ಜನೆ ಮಾಡಬೇಕು. ಆಹಾರ ಸೇವನೆ ವಿಸರ್ಜನೆ ಹೇಗೆ ಯಾವುದು ಯಾವಾಗ ಮಾಡಬೇಕು ಅಂತಕ್ಕಂಥದ್ದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ತಿಳಿಸ್ಕೊಡುತ್ತೆ. ಹೇಗೆ ಮಾಡಬೇಕು, ನಾವು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಊಟ ಮಾಡೋದು ಹೇಗೆ ಅನ್ನೋದು ಮರ್ತೋಗ್ಬಿಟ್ಟಿದ್ರೆ, ನಾವು ನಾಳೆ ಏನು ಕೆಲಸ ಮಾಡಬೇಕು, ಯಾವ ಚಟುವಟಿಕೆ ಮಾಡಬೇಕು, ನೀರು ಕುಡಿಯೋದು ಹೇಗೆ, ನಡೆಯೋದು ಹೇಗೆ, ಇವೆಲ್ಲ ಮರ್ತೋಗ್ಬಿಟ್ಟಿದ್ರೆ ನಮ್ಮ ಜೀವನ ಕಲ್ಪನೆ ಮಾಡ್ಕೊಳ್ಳಿ. ಇವೆಲ್ಲದಕ್ಕೂ ಇಂಪಾರ್ಟೆಂಟ್ ಏನು? ನೆನಪು, ಮೆಮೊರಿ. ನಾವು ಯಾವುದನ್ನು ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನೆಲ್ಲ ನಾವು ಯಾವ ರೀತಿ ನೆನಪಿಟ್ಕೊತೀವೋ ಅದೇ ರೀತಿ ಕಂಪ್ಯೂಟರ್ ಕೂಡ ಮೆಮೊರಿ ಯೂನಿಟ್ಟು. ಸೊ ನಾನಿವತ್ತು ಏನೋ ಒಂದು ಟೈಪ್ ಮಾಡ್ತೀನಿ ಕಂಪ್ಯೂಟರ್ನಲ್ಲಿ, ಯಾವುದೋ ಒಂದು ಫೈಲ್ ನಾನು ಮಾಡಬೇಕಾಗಿರುತ್ತೆ, ಯಾರಿಗೊಬ್ರಿಗೆ ಲೆಟ್ರ್ ಬರೀಬೇಕು, ಆ ಲೆಟ್ರನ್ನು ನಾನು ಟೈಪ್ ಮಾಡಿಟ್ಟಿರ್ತೀನಿ.
ಟೈಪ್ ಮಾಡಿ ಏನು ಮಾಡ್ತೀನಿ, ನಾನು ಅದನ್ನು ಸೇವ್ ಮಾಡಬೇಕು. ಸೇವ್ ಅಂತ ಒತ್ತಿದ್ರೆ ಏನು, ಇದನ್ನು ನೀನು ನೆನಪಿಟ್ಕೋ ಅಂತ ಹೇಳ್ತೀವಿ. ಯಾವುದೋ ಒಂದು ಹಾಡನ್ನು ಹೇಳ್ತೀನಿ ನಾನು ಇವತ್ತು, ಆ ಹಾಡನ್ನು ಕಂಪ್ಯೂಟರ್ ಏನು ಮಾಡುತ್ತೆ, ತನ್ನ ಒಂದು ಮೆಮೊರಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಹಾಡನ್ನು ಹೇಳ್ಬಿಟ್ಟು ನಾನು ಅದನ್ನು ಸೇವ್ ಮಾಡ್ತೀನಿ. ಯಾವತ್ತೋ ಇನ್ನು 1 ವರ್ಷದ ನಂತರ ಯಾವಾಗಲೂ ನನಗೆ ಬೇಕನ್ನಿಸ್ದಾಗ ನಾನು ಕ್ಲಿಕ್ ಮಾಡಿ ನನ್ನ ಹಾಡನ್ನು ನಾನು ಕೇಳ್ಬೋದು. ಅಲ್ಲಿವರೆಗೂ ಆ ಹಾಡು ಎಲ್ಲಿತ್ತು ಅಂದರೆ ಇಲ್ಲಿತ್ತು ನೋಡಿ. ಇದು ಕೂಡ ಮೆಮೊರಿ ಯೂನಿಟ್, ಇದು ಕೂಡ ಇಂಪಾರ್ಟೆಂಟೇ. ಯಾಕೆ ಅಂತಂದರೆ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಂಪ್ಯೂಟರ್ನ ಈ ಮೆಮೊರಿ ಯೂನಿಟಲ್ಲಿ ಸ್ಟೋರ್ ಆಗುತ್ತೆ. ಈ ಮೆಮೊರಿ ಯೂನಿಟ್ ಏನು ಮಾಡುತ್ತೆ, ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಎಲ್ಲವನ್ನೂ ಕೂಡ ತನ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರ ಮೂಲಕ ನಮಗೆ ನೆಕ್ಸ್ಟ್ ಯಾವಾಗ ಬೇಕಂದಾಗ ಅಥವಾ ತಕ್ಷಣಕ್ಕೆ ಬೇಕು ಅಂದಾಗ ಅದನ್ನು ನಮಗೆ ಬಳಸ್ತಕ್ಕಂಥ ಒಂದು ವಿಧಾನನ ಬಳಸ್ಕೊಂಡು ಏನು ಸಹಾಯ ಮಾಡ್ತಿದ್ದು. ಈ ಮೆಮೊರಿ ಯೂನಿಟಿಂದನೇ ಬಹಳ ಸುಲಭ, ಬಹಳ ಸಹಾಯ ಆಗ್ತಾಯಿದೆ. ಯಾಕೆ ಗೊತ್ತಾ, ನೋಡಿ ಇಲ್ಲಿ ಈಗ ನೀವು ಈ ಕ್ಲಾಸನ್ನು ಕೇಳ್ತಿದ್ದೀರಾ ಅಂದರೆ ಇದಕ್ಕೆ ಕಾರಣ ಕೂಡ ಮೆಮೊರಿ ಯೂನಿಟೇ. ಯಾಕಂತಂದರೆ ನಾನು ಈ ಕ್ಲಾಸ್ನ ಮಾಡಿ ಈ ಕ್ಲಾಸನ್ನು ನಾನು ಸೇವ್ ಮಾಡ್ತಾಯಿದ್ದೀನಿ. ಇದು ಸೇವ್ ಆಗಿ ಇದ್ದರೆ ಮಾತ್ರ ನಾನು ಇನ್ನೊಬ್ರಿಗೆ ಕಳಿಸ್ಲಿಕ್ಕೆ ಸಾಧ್ಯ. ಈ ಕ್ಲಾಸನ್ನು ನಾನು ಮಾಡಿಬಿಟ್ಟು ಹಾಗೆ ಇಟ್ಬಿಟ್ರೆ ಅದು ಸೇವ್ ಆಗೋದಿರೋದಿಲ್ಲ, ಅದನ್ನು ನಾನು ಬೇರೆಯವ್ರಿಗೆ ಕಳಿಸ್ಲಿಕ್ಕೂ ಕೂಡ ಆಗೋದಿಲ್ಲ. ಈ ರೀತಿ ಮೆಮೊರಿ ಯೂನಿಟ್ ಕೂಡ ಬಹಳ ಇಂಪಾರ್ಟೆಂಟು. ಒಟ್ಟಾರೆಯಾಗಿ ಒಂದು ಕಂಪ್ಯೂಟರ್ ಆರ್ಕಿಟೆಕ್ಚರು ಅಥವಾ ಕಂಪ್ಯೂಟರ್ನಲ್ಲಿ ಕಂಪ್ಯೂಟರ್ ಅನ್ನಿಸ್ಕೊಳ್ಬೇಕಂತಂದರೆ 3 ಮೈನ್ ಕಾಂಪೋನೆಂಟ್ಸ್ ಇರಬೇಕು. ಯಾವುದ್ಯಾವುದಪ್ಪ ಅಂದರೆ ಇನ್ಪುಟ್ ಔಟ್ಪುಟ್ ಯೂನಿಟು 1ನೇ ಕಾಂಪೋನೆಂಟು, 2ನೇ ಕಾಂಪೋನೆಂಟು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟು. ಇದನ್ನು ಕೆಲವೊಂದು ಎಕ್ಸಾಮ್ಗಳಲ್ಲಿ ಇದನ್ನು ಕೂಡ ಪ್ರಶ್ನೆ ಕೇಳ್ತಾರೆ. ವಿಚ್ ಒನ್ ಈಸ್ ಕಾಲ್ಡ್ ಆಸ್ ದ ಹಾರ್ಟ್ ಆಫ್ ದ ಕಂಪ್ಯೂಟರ್, ಬ್ರೈನ್ ಆಫ್ ದ ಕಂಪ್ಯೂಟರ್. ಈಗ ಕೇಳಿದಾಗ ನೀವು ಹಾರ್ಟ್ ಆಫ್ ದ ಕಂಪ್ಯೂಟರ್ CPU ಓದ್ಬಿಟ್ಟಿರ್ತೀರ, ಆದರೆ ಬ್ರೈನ್ ಆಫ್ ದ ಕಂಪ್ಯೂಟರ್ ಕೇಳಿದಾಗ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕಂಪ್ಯೂಟರ್ನ ಹಾರ್ಟ್ ಅಂದರು ಬ್ರೈನ್ ಅಂದರು ಏನೇ ಕೇಳಿದ್ರು ಹಾರ್ಟ್ ಆ್ಯಂಡ್ ಬ್ರೈನ್ ಆಫ್ ದ ಕಂಪ್ಯೂಟರ್ ಯಾವುದು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದನ್ನು ಶಾರ್ಟಾಗಿ ಎಲ್ಲರೂ ಕೂಡ ಯಾವಾಗ್ಲೂ CPU ಅಂತಲೇ ಕರೀತಾರೆ. ಆಲ್ಮೋಸ್ಟ್ ಇದನ್ನು ನಾವು ಬಳಸ್ತಕ್ಕಂಥದ್ದು CPU ಅಂತಲೇ ಕರಿತೀವಿ. ಅದರ ಅರ್ಥ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ನೆಕ್ಸ್ಟ್ 3ನೇ ಮೈನ್ ಪಾರ್ಟ್ ಏನಪ್ಪ ಅಂದರೆ ಮೆಮೊರಿ ಯೂನಿಟ್. ಇಲ್ಲಿ ಒಂದು ನೋಟ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಿಸ್ಟಮ್ ಯೂನಿಟ್ ಈಸ್ ಅ ಮೆಟಲ್ ಆರ್ ಪ್ಲಾಸ್ಟಿಕ್ ಕೇಸ್ ದಟ್ ಹೋಲ್ಡ್ಸ್ ಆಲ್ ದ ಫಿಸಿಕಲ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್. ಇಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಅಂತಕ್ಕಂಥದ್ದು ಅಥವಾ ಕಂಪ್ಯೂಟರ್ ಯೂನಿಟ್, ಸಿಸ್ಟಮ್ ಯೂನಿಟ್ ಅಂತ ಏನು ಕರಿತೀವಿ, ಅದು ಮೆಟಲ್ದಾದರೂ ಆಗಿರ್ಬೋದು, ಪ್ಲಾಸ್ಟಿಕ್ದಾದರೂ ಆಗಿರ್ಬೋದು. ನೀವು ನೋಡ್ತೀರಾ ಕಂಪ್ಯೂಟರ್ ಸಿಸ್ಟಮ್ ಇರುತ್ತೆ, ಆ ಕಂಪ್ಯೂಟರ್ ಸ್ಕ್ರೀನು, ಮೌಸು, ಕೀಬೋರ್ಡು ಇವೆಲ್ಲ ಕೂಡ ಪ್ಲಾಸ್ಟಿಕ್ನಿಂದನೂ ಮಾಡಿರ್ತಾರೆ, ಕೆಲವೊಮ್ಮೆ ಮೆಟಲ್ನಿಂದನೂ ಮಾಡಿರ್ತಾರೆ. CPU ಆಲ್ಮೋಸ್ಟ್ ಮೆಟಲಿಂದ ಆಗಿರುತ್ತೆ, ಪ್ಲಾಸ್ಟಿಕ್ಕಿಂದನೂ ಆಗಿರಬಹುದು. ಈ ಸಿಸ್ಟಮ್ ಯೂನಿಟ್ ಅಂತಕ್ಕಂಥದ್ದು ಮೆಟಲ್ ಅಥವಾ ಪ್ಲಾಸ್ಟಿಕ್ನ ಒಂದು ಕೇಸ್, ಕವರ್ ಅಷ್ಟೇ. ಇದರ ಒಳಗೆ ಏನಿರುತ್ತೆ ಅಂತಂದರೆ ಎಲ್ಲ ಕಂಪ್ಯೂಟರ್ನ ಫಿಸಿಕಲ್ ಪಾರ್ಟ್ಸ್ಗಳೇನಿದ್ದಾವೆ ಅವೆಲ್ಲ ಪಾರ್ಟ್ಗಳು ಕೂಡ ಅದರ ಒಳಗೆ ಇರ್ತವೆ. ದ ಕಾಂಪೋನೆಂಟ್ಸ್ ದಟ್ ಪ್ರೋಸೆಸ್ ಡೇಟಾ ಆರ್ ಲೊಕೇಟೆಡ್ ಇನ್ ಇಟ್. ಈ ಕಾಂಪೋನೆಂಟ್ಸ್ ಏನಿದ್ದಾವೆ, ನಾನು ಮೇಲೆ ಹೇಳೋದ್ನಲ್ಲ 3 ಮೈನ್ ಕಾಂಪೋನೆಂಟ್ಸು, ಇವೆಲ್ಲ ಕೂಡ ಈ ಒಂದು ಕೇಸಸ್ ಇದಾವಲ್ಲ ಮೇಲ್ಗಡೆ, ಏನು ಪ್ಲಾಸ್ಟಿಕ್ ಅಥವಾ ಮೆಟಾಲಿಕ್ ಕೇಸ್ಗಳ ಮೇಲೆ ಫಿಸಿಕಲ್ಲಾಗಿ ಏನು ಕಾಣಿಸುತ್ತೆ ಅದು, ಇವೆಲ್ಲ ಒಂಥರ ಬಟ್ಟೆ ಇದ್ದಂಗೆ ಅಷ್ಟೇ. ಆದರೆ ಒಳಗಿರ್ತಕ್ಕಂಥ ಜೀವಾಂಶ ಏನಪ್ಪ ಅಂತಂದರೆ ಈ ಒಂದು ಕಾಂಪೋನೆಂಟ್ಸು, ಅದೇ ನಾನು ಹೇಳಿದ್ನಲ್ಲ ಮೇನ್ 3 ಕಾಂಪೋನೆಂಟ್ಸ್ ಇದಾವಲ್ಲ, ಇವೆಲ್ಲವೂ ಕೂಡ ಇದ್ದಾವೆ. ಇವೇನು ಮಾಡ್ತವೆ, ಪ್ರೋಸೆಸ್ ಡೇಟಾ ಆ್ಯಂಡ್ ಲೊಕೇಟೆಡ್ ಇಟ್. ಡೇಟಾ ಪ್ರೊಸೆಸ್ ಮಾಡಲಿಕ್ಕೋಸ್ಕರ ಅದರೊಳಗೆ ಇರ್ತವೆ. ಸೊ ನೆಕ್ಸ್ಟ್ ಹೋಗೋಣ ನೋಡಿ. ಇಲ್ಲಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ನ ಒಂದು ಬ್ಲೂ ಪ್ರಿಂಟ್ ಅಂತಲೂ ಕರೀತಾರೆ. ಅಥವಾ ಇದನ್ನು ತುಂಬ ಸಲ ನೀವು ಯಾವುದಾದ್ರು ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸ್ನ ನೋಡಿದರೆ ನೀವು ಆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸಲ್ಲಿ ಏನಂತ ಕರೀತಾರೆ, ಬ್ಲಾಕ್ ಡಯಾಗ್ರಾಮ್ ಅಂತ ಕರೀತಾರೆ. ಇದನ್ನು ಏನಂತ ಕರೀತಾರೆ, ಬ್ಲಾಕ್ ಡಯಾಗ್ರಾಮ್ ಅಂತ ಕರೀತಾರೆ. ಈ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಎಕ್ಸ್ಪ್ಲೈನ್ ದ ಬ್ಲಾಕ್ ಡಯಾಗ್ರಾಮ್ ಅಂತಲೂ ಕೂಡ ಕರೀತಾರೆ. ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು ಈ ಕಂಪ್ಯೂಟರ್ ಆರ್ಕಿಟೆಕ್ಚರ್ ವಾಸ್ತುಶಿಲ್ಪ ಏನಿದೆ, ಇದರ ಒಂದು ಈ ಚಿತ್ರ ಏನು ಕರಿತಿದ್ರೆ ಇದನ್ನ ಕಂಪ್ಯೂಟರ್ನ ಬ್ಲಾಕ್ ಡಯಾಗ್ರಾಮ್ ಅಥವಾ ನೀಲಿ ನಕ್ಷೆ ಅಂತ ಕರೀತಾರೆ. ಇದನ್ನು ಕಂಪ್ಯೂಟರ್ನ ಒಂದು ಬ್ಲೂ ಪ್ರಿಂಟ್ ಅಂತ ಕೂಡ ನಾವು ಇದನ್ನು ತಿಳ್ಕೊಬೋದು. ಒಂದು ಬ್ಲೂ ಪ್ರಿಂಟ್ ಹೇಗೆ ಇರಬೇಕು ಅಂತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಅಂತಲೂ ಹೇಳ್ಬೋದು ಇದನ್ನು, ಅಥವಾ ಕಂಪ್ಯೂಟರ್ನ ಒಂದು ಬ್ಲಾಕ್ ಡಯಾಗ್ರಾಮ್ ಅಂತ ಕೂಡ ಕರಿತೀವಿ. ಈ ಬ್ಲಾಕ್ ಡಯಾಗ್ರಾಮ್ ಹೇಗಿದೆ, ಏನಿದೆ, ಫಸ್ಟ್ ನಾವು ಸಿಂಪಲ್ಲಾಗಿ ಇಲ್ಲಿ ಏನೇನು ಕಾಣಿಸ್ತಿದೆ ಅದನ್ನು ನೋಡ್ಕೊಂಬರೋಣ. ನೋಡಿ, ಇಲ್ಲಿ
ಇಲ್ಲಿರ್ತಕ್ಕಂಥವು ಇನ್ಪುಟ್ ಡಿವೈಸಸ್ ಅಂದರೆ ಮಾಹಿತಿ ನೀಡ್ತಕ್ಕಂಥವು. ಇದು CPU ಅಂದರೆ ಹಾರ್ಟ್ ಆ್ಯಂಡ್ ಬ್ರೈನ್ ಆಫ್ ದ ಕಂಪ್ಯೂಟರ್. ನಾನು ನಿಮ್ಗೆ ಹೇಳಿದೆ ಯಾಕೆ ಹಾರ್ಟ್ ಆ್ಯಂಡ್ ಬ್ರೈನ್ ಅಂತೀವಿ ಅಂತ. ಇದು ಔಟ್ಪುಟ್ ಯೂನಿಟ್, ಮಾಹಿತಿಯನ್ನು ಹೊರಗಡೆ ತಗೊಳ್ತಕ್ಕಂಥದ್ದು. ಓಕೆ, ಇದರ ಒಳಗೆ ಇನ್ನೊಂದಷ್ಟು ಇಂಟರ್ಲಿಂಕ್ಗಳು ಕೂಡ ಇದ್ದಾವೆ, ಅವನ್ನ ನಿಧಾನಕ್ಕೆ ನೋಡೋಣ. ಫಸ್ಟ್ ನಾವು ಈ ಕಡೆಯಿಂದ ಒಂದು ಸೈಡಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. CPU ಆಮೇಲೆ ನಾವು ಡಿಸ್ಕಸ್ ಮಾಡೋಣ. ಇನ್ಪುಟ್ ಡಿವೈಸ್ ನೋಡಿ, ಇಲ್ಲಿ ಇನ್ಪುಟ್ ಡಿವೈಸು CPUಗೆ ನೇರವಾಗಿ ಕನೆಕ್ಟ್ ಆಗಿರುತ್ತೆ. ಇದು ನೇರವಾಗಿ ಮಾಹಿತಿಯನ್ನು CPUಗೆ ಕಳಿಸುತ್ತೆ. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ನೀವಾಗಲೇ ತಿಳ್ಕೊಂಡಿದ್ದೀರ. ಮಾಹಿತಿಯನ್ನು ಇನ್ಪುಟ್ ಡಿವೈಸಸ್ ಏನು ಮಾಡ್ತವೆ, ನೇರವಾಗಿ ಕಂಪ್ಯೂಟ್ರಿಗೆ ಕಳಿಸ್ತವೆ. ನೋಡಿ ಇಲ್ಲ, ಅದಕ್ಕೆ ಈ ಕಡೆ ಆರೋ ಮಾರ್ಕ್ ಇದೆ, ನೀವು ಆರೋ ಮಾರ್ಕನ್ನು ಇಲ್ಲಿ ನೋಡ್ತಾ ಇದ್ದೀರಾ, ನೇರವಾಗಿ ಇದರೊಳಗೆ ಆರೋ ಮಾರ್ಕ್ ಇದೆ, ಏನು CPUಗೆ. ಇಲ್ಲೂ ಕೂಡ ಅಷ್ಟೇ, ನೇರವಾಗಿ ಕಂಟ್ರೋಲ್ ಯೂನಿಟ್ಗೆ ಆರೋ ಮಾರ್ಕ್ ಇದೆ. ಇದು ಒಂದಾಯಿತು. ಈ ಕಡೆ ಬಂದರೆ ಔಟ್ಪುಟ್ ಯೂನಿಟ್. ಔಟ್ಪುಟ್ ಯೂನಿಟ್ ಅಂದರೆ ನಮಗೆ ಮಾಹಿತಿಯನ್ನು ಹೊರಗಡೆ ನೀಡ್ತಕ್ಕಂಥವು, ಇದು ಮಾಹಿತಿಯನ್ನು ಒಳಗಡೆ ನೀಡ್ತಕ್ಕಂಥದ್ದು ಇನ್ಪುಟ್ ಯೂನಿಟ್. ಹೊರಗಡೆ ನೀಡ್ತಾ ಇರ್ತಕ್ಕಂಥದ್ದು ಅಂದರೆ ನೋಡಿ, ಇಲ್ಲಿ ಕಂಪ್ಯೂಟ್ರಿಂದ ಅಂದರೆ ಇಲ್ಲಿ ಕಂಟ್ರೋಲ್ ಯೂನಿಟ್ಟಿಂದ ಹೊರಗಡೆ ಮಾಹಿತಿಯನ್ನು ಬರ್ತಾ ಇದೆ. ನೋಡಿ ಇಲ್ಲಿ ಆರೋ ಮಾರ್ಕ್ ನಿಮಗೆ ನೀಟಾಗಿ ಕಾಣಿಸುತ್ತೆ. ಹೊರಗಡೆ CPU ಆರೋ ಮಾರ್ಕ್ ಇದೆ. ಇಲ್ಲೂ ಕೂಡ ಅಷ್ಟೇ, CPU ಹೊರಗಡೆ ಆರೋ ಮಾರ್ಕ್ ಇದೆ. ಓಕೆ, ಇದು ಮಾಹಿತಿಯನ್ನು ಹೊರಗೆ ಕಳಿಸ್ತಾ ಇದೆ, ಇದು ಮಾಹಿತಿಯನ್ನು ಇನ್ ಮಾಡ್ತಾ ಇದೆ, ಒಳಗೆ ಕಳಿಸ್ತಾ ಇದೆ. ಇಷ್ಟು ಇನ್ಪುಟ್ ಔಟ್ಪುಟ್ ಡಿವೈಸ್ಗಳ ಬಗ್ಗೆ ಆಯಿತು. ಮಧ್ಯದಲ್ಲಿದೆಯಲ್ಲ ನಮ್ಮ ಈ ಒಂದು CPU, ಹಾರ್ಟ್ ಆ್ಯಂಡ್ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಏನು ಕರಿತೀವಿ, ಇದರ ಒಳಗಿರ್ತಕ್ಕಂಥ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. CPU ಒಳಗೆ ಏನೇನಿರುತ್ತೆ ನೋಡಿ, ಇಲ್ಲಿ CPU ಒಳಗೆ ಏನಿರುತ್ತೆ ಅಂದರೆ ಕಂಟ್ರೋಲ್ ಯೂನಿಟ್ ಇರುತ್ತೆ, CU ಇರುತ್ತೆ ಕಂಟ್ರೋಲ್ ಯೂನಿಟ್. ಅದರ ಜೊತೆಗೆ ALU ಇರುತ್ತೆ, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಇರುತ್ತೆ. ಸೊ ಇಲ್ಲಿ ಪ್ರೈಮರಿ ಸ್ಟೋರೇಜ್ ಯೂನಿಟ್ ಇರುತ್ತೆ, ನೆಕ್ಸ್ಟ್ ಸೆಕೆಂಡರಿ ಸ್ಟೋರೇಜ್ ಯೂನಿಟ್ ಇರುತ್ತೆ. ಇವೆರಡನ್ನೂ ಸೇರಿಸಿ ನೋಡಿ ಏನಿದೆ, ಪ್ರೈಮರಿ ಸ್ಟೋರೇಜ್ ಯೂನಿಟ್ಟು ಒಂದನೇದು, ಎರಡನೇದು ಸೆಕೆಂಡರಿ ಸ್ಟೋರೇಜ್ ಯೂನಿಟ್. ಇವೆರಡನ್ನೂ ಒಟ್ಟಿಗೆ ಸೇರಿಸಿ ನಾವು MU ಅಂತ ಕರಿತೀವಿ. ನಾನು ಆಗಲೇ ಹೇಳಿದೆ 3 ಮೈನ್ ಕಾಂಪೋನೆಂಟ್ಸ್ ಇತ್ತಲ್ವ ಕಂಪ್ಯೂಟರ್ನಲ್ಲಿ. ಯಾವುದ್ಯಾವುದು 3 ಮೈನ್ ಕಾಂಪೋನೆಂಟ್ಸ್ ಇದ್ವಲ್ಲ, ಯಾವುದ್ಯಾವುದು? ಒಂದನೇದು ಇನ್ಪುಟ್ ಔಟ್ಪುಟ್ಟು, ಎರಡನೇದೇನಿತ್ತು CPU ಇತ್ತು, ಮೂರನೇದೇನಿತ್ತು ಮೆಮೊರಿ ಯೂನಿಟ್ ಇತ್ತು. ಈ ಮೂರೂ ಇದರಲ್ಲಿ ಮೂರನೇ ಮೆಮೊರಿ ಯೂನಿಟ್ ಏನಿದೆ ಇದು ಪ್ರೈಮರಿ ಸ್ಟೋರೇಜ್ ಯೂನಿಟ್ಟು, ಸೆಕೆಂಡರಿ ಸ್ಟೋರೇಜ್ ಯೂನಿಟ್ ಇವೆರಡಿದಾವಲ್ವ, ಇದು ಮತ್ತು ಇದು ಎರಡನ್ನೂ ಸೇರಿಸಿ ನಮ್ಮ ಮೆಮೊರಿ ಯೂನಿಟ್ ಅಂತೀವಿ. ನೋಡಿ ಇಲ್ಲಿ ಕಂಟ್ರೋಲ್ ಯೂನಿಟ್ ಅಂತ ಏನಿದೆ, ಇದೇನು ಕೆಲಸ ಮಾಡುತ್ತೆ? ಕಂಟ್ರೋಲ್ ಯೂನಿಟ್ನ CU ಅಂತ ಕರಿತೀವಿ. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಟು, CU ಅಂದರೆ ಕಂಟ್ರೋಲ್ ಯೂನಿಟ್. ಈ ಕಂಟ್ರೋಲ್ ಯೂನಿಟ್ ಏನು ಕೆಲಸ ಮಾಡುತ್ತೆ? ಇಟ್ ಕಂಟ್ರೋಲ್ಸ್ ಆಲ್ ದ ಆ್ಯಕ್ಟಿವಿಟೀಸ್ ಆಫ್ ದ ಕಂಪ್ಯೂಟರ್. ಇದೊಂಥರ ಪೊಲೀಸ್ ಇದ್ದಂಗೆ ಕಂಪ್ಯೂಟ್ರಲ್ಲಿ, ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಯಾವ ಕೆಲಸ ಹೇಗೆ ನಡಿಬೇಕಾ ನಡಿಬಾರ್ದ ಎಲ್ಲವನ್ನು ನಿರ್ಧಾರ ಮಾಡ್ತಕ್ಕಂಥ ಯಾವುದು ವಿಷಯ? ಕಂಟ್ರೋಲ್ ಯೂನಿಟ್. ಅದಕ್ಕೆ ನೋಡಿ ಇನ್ಪುಟ್ ಡಿವೈಸಸ್ಸು CPUಗೆ ನೇರವಾಗಿ ಕನೆಕ್ಟ್ ಆಗಿದ್ರು ಕೂಡ ಇಲ್ಲಿ ಇನ್ನೊಂದಿದೆ ನೋಡಿ, ಸ್ಮಾಲ್ ಡಾಟ್ಸಲ್ಲಿ ಕಾಣಿಸ್ತಿದೆ, ಕಂಟ್ರೋಲ್ ಯೂನಿಟ್ಗೆ ಇನ್ನೂ ನೇರವಾಗಿ ಕನೆಕ್ಷನ್ನು ಹೊಂದಿರ್ತವೆ. ಔಟ್ಪುಟ್ ಡಿವೈಸಸ್ಸು ಅಷ್ಟೇ ಕಂಟ್ರೋಲ್ ಯೂನಿಟ್ಗೆ ನೇರವಾಗಿ ಕನೆಕ್ಷನ್ ಹೊಂದಿರ್ತವೆ. ಯಾಕೆ ಅಂತಂದರೆ ನೋಡಿ ಇಲ್ಲಿ ಇನ್ಪುಟ್ ಯೂನಿಟ್, ನಾನು ಒಂದು ಹಾಡನ್ನು ಪ್ಲೇ ಮಾಡಿ, ಮ್ಯೂಸಿಕ್ ಪ್ಲೇ ಮಾಡಿ ಅಂತ ಇಲ್ಲಿ ಕಳಿಸ್ತೀನಿ. ಇದು ಕಂಟ್ರೋಲ್ ಯೂನಿಟ್ಗೆ ಹೋಗುತ್ತೆ ಫಸ್ಟು. ಈ ಕಂಟ್ರೋಲ್ ಯೂನಿಟ್ಟು ನೆಕ್ಸ್ಟ್ ಇಲ್ಲಿ ಒಳಗಿದಾವಲ್ವಾ, ಇಲ್ಲಿ ನೋಡಿ ಇವೆಲ್ಲ ಇದಾವಲ್ವ, ಇಲ್ಲೆಲ್ಲ ಕೂಡ ಚೆಕ್ ಮಾಡುತ್ತೆ. ಚೆಕ್ ಮಾಡಿಬಿಟ್ಟು ನಂತರ ಇಲ್ಲಿಂದ ವಾಪಸ್ಸು ಮಾಹಿತಿಯನ್ನು ತೆಗೆದುಕೊಂಡು ಏನು ಮಾಡುತ್ತದು, ಔಟ್ಪುಟ್ ಯೂನಿಟ್ನಿಂದ ಪ್ಲೇ ಮ್ಯೂಸಿಕ್ ಅಂತ ನಮಗೆ ಔಟ್ಪುಟ್ ಕಳಿಸುತ್ತೆ. ಸೊ ಇದೇ ಮಧ್ಯದಲ್ಲಿ ಇರ್ತಕ್ಕಂಥ ಮೇಯ್ನ್ ಪಾಯಿಂಟ್, ಇದು ಮೇಯ್ನ್ ರೀಸನ್ ಇದ್ದಂಗೆ, ಮೇಯ್ನ್ ಸೆಂಟರ್ ಇದ್ದಂಗೆ. ಇದು ಇಲ್ಲಿಂದ ರಿಸೀವ್ ಮಾಡಿ ಅದ್ರ ಒಳಗೆ ಏನೇನು ಕೆಲಸ ನಡೀಬೇಕು ಅದೆಲ್ಲ ಕೆಲಸವನ್ನು ಮಾಡಿ ಹೊರಗಡೆ ನಮಗೆ ಮಾಹಿತಿ ಕೊಡುತ್ತೆ. ಸೊ ಇದು ಕಂಟ್ರೋಲ್ ಯೂನಿಟ್. ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ಸ್ ಆಲ್ ದ ಆ್ಯಕ್ಟಿವಿಟೀಸ್ ಆಫ್ ದ ಕಂಪ್ಯೂಟರ್. ಕಂಟ್ರೋಲ್ ಯೂನಿಟ್ನ ಕೆಲಸ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾರ ಕೆಲಸ? ಕಂಟ್ರೋಲ್ ಯೂನಿಟ್ನ ಒಂದು ಕೆಲಸ. ನೆಕ್ಸ್ಟ್ ಕಂಟ್ರೋಲ್ ಯೂನಿಟಲ್ಲಿ ಇನ್ನೊಂದು ಪಾರ್ಟ್ ಇದೆ ನೋಡಿ, ಇಲ್ಲಿ ನೀವು ಫಸ್ಟು ಆರೋ ಮಾರ್ಕ್ಗಳನ್ನ ಗಮನಿಸ್ಬಿಡೋಣ. ನೋಡಿ ಕಂಟ್ರೋಲ್ ಯೂನಿಟಿಂದ ಅರ್ಥಮೆಟಿಕಲ್ ಯೂನಿಟ್ಗೂ ಕೂಡ ಕನೆಕ್ಷನ್ ಇದೆ, ಅರ್ಥಮೆಟಿಕಲ್ ಯೂನಿಟಿಂದ ಪ್ರೈಮರಿ ಸ್ಟೋರೇಜ್ಗೂ ಕನೆಕ್ಷನ್ ಇದೆ. ಇದು ಈ ಕಡೆ ಕೂಡ ಬಾಣದ ಗುರುತು ಬರಬೇಕಿತ್ತು, ಸೊ ಕೊಟ್ಟಿಲ್ಲ.
ನೋಡಿ ಇಲ್ಲಿ. ಮತ್ತು ಪ್ರೈಮರಿ ಸ್ಟೋರೇಜಿಂದ ಅರ್ಥಮೆಟಿಕ್ ಯೂನಿಟ್ಗೂ ಕೂಡ ಕನೆಕ್ಷನ್ ಇದೆ. ಮತ್ತು ಪ್ರೈಮರಿ ಸ್ಟೋರೇಜಿಂದ ನೇರವಾಗಿ ಕಂಟ್ರೋಲ್ ಯೂನಿಟ್ಗೂ ಕೂಡ ಇಲ್ಲಿ ವಾಪಸ್ ಉಲ್ಟಾ ಕನೆಕ್ಷನ್ ಇದೆ. ಇದು ಇನ್ಪುಟ್ ಕನೆಕ್ಷನು, ಇದು ಔಟ್ಪುಟ್ ಕನೆಕ್ಷನ್ ಕೂಡ ಇದೆ. ಸೊ ಅದೇ ರೀತಿ ಕಂಟ್ರೋಲ್ ಯೂನಿಟ್ನಿಂದ ಸೆಕೆಂಡರಿ ಸ್ಟೋರೇಜ್ ಯೂನಿಟ್ಗೂ ಕೂಡ ಕನೆಕ್ಷನ್ ಇದೆ. ಸೆಕೆಂಡರಿ ಸ್ಟೋರೇಜ್ ಯೂನಿಟಿಂದ ಮತ್ತು ಕಂಟ್ರೋಲ್ ಯೂನಿಟ್ಗೂ ಕೂಡ ಕನೆಕ್ಷನ್ ಇದೆ. ನೋಡಿ ಇಲ್ಲಿ ಇಂಟರ್ಲಿಂಕ್ಡ್, ಇವೆಲ್ಲ ಕೂಡ ಒಂದಕ್ಕೊಂದು ಲಿಂಕ್ ಆಗಿದ್ದಾವೆ. ಸೊ ನಾನು ಇಲ್ಲಿ ಏನಪ್ಪ ಹೇಳ್ತೀನಿ ಅಂದರೆ, ನೆಕ್ಸ್ಟ್ ನೋಡಿ ಇಲ್ಲಿ ಹೇಳ್ತಕ್ಕಂಥದ್ದು, ಇಲ್ಲಿ ನೀವು ನೋಡ್ತೀರಾ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್, ALU ಅಂತ ಏನು ಕರಿತೀವಿ. ಈ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ನ ಕೆಲಸ ಏನು ಅಂತಂದರೆ, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಪರ್ಫಾರ್ಮ್ಸ್ ದ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ ನಾವು. ಈ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಏನು ಮಾಡುತ್ತೆ, ಅರ್ಥಮೆಟಿಕ್ ಮತ್ತು ಲಾಜಿಕಲ್ ಕ್ಯಾಲ್ಕುಲೇಷನ್ಸ್ನ ಮಾಡುತ್ತೆ. ಅರ್ಥಮೆಟಿಕ್ ಅಂದರೆ ಏನು ಅಂದರೆ ಅಂಕಗಣಿತ. ಅರ್ಥಮೆಟಿಕ್ ಅಂದರೆ ಅಂಕಗಣಿತೀಯ, ಪ್ಲಸ್ಸು ಮೈನಸ್ಸು ಇಂಟು ಡಿವೈಡೆಡ್ ಬೈ ಆಗಿರ್ಬೋದು, ಫ್ರ್ಯಾಕ್ಷನ್ಸ್ ಆಗಿರ್ಬೋದು, ಎಲ್ಲ ಒಂದು ಅರ್ಥಮೆಟಿಕ್ ಅಂಕಗಣಿತೀಯವಾಗಿರ್ತಕ್ಕಂಥ ಎಲ್ಲ ಕ್ಯಾಲ್ಕುಲೇಷನ್ಸನ್ನು ಏನು ಮಾಡುತ್ತೆ, ಅರ್ಥಮೆಟಿಕ್ ಯೂನಿಟ್ ಮಾಡುತ್ತೆ. ALU ಅರ್ಥಮೆಟಿಕ್ ಯೂನಿಟ್ ಮಾಡುತ್ತೆ. ಆ್ಯಸ್ ವೆಲ್ ಆ್ಯಸ್ ಲಾಜಿಕ್ ಯೂನಿಟ್ ಇರುತ್ತೆ. ಈ ಲಾಜಿಕ್ ಯೂನಿಟ್ ಏನು ಕೆಲಸ ಮಾಡುತ್ತೆ ಅಂತಂದರೆ, ಲಾಜಿಕ್ ಗೇಟ್ಸ್ ಅಂತ ಬರ್ತವೆ. ಅಂಡು, ಆರು, ನಾಟು, ನಾರು, ಇವೆಲ್ಲ ಲಾಜಿಕ್ ಗೇಟ್ಸ್ ಬರ್ತವೆ. ಅಂದರೆ ಡಿಸಿಷನ್ ಮೇಕಿಂಗ್, ಲಾಜಿಕಲ್ ಆಗಿ ಡಿಸಿಷನ್ ಮೇಕಿಂಗ್. ಈಗ ನಾವು ಕಂಪ್ಯೂಟರ್ಗೆ ಒಂದು ಕೆಲಸವನ್ನು ಕೊಡ್ತೀವಿ. ಕೆಲಸವನ್ನು ಕೊಟ್ಟಾಗ ಎರಡೂ ಕೆಲಸವನ್ನು ಒಂದೇ ಸಲ ಮಾಡಬೇಕಾ ಅಥವಾ ಇದಾದ ಮೇಲೆ ಇದು ಮಾಡಬೇಕಾ, ಇವೆಲ್ಲವನ್ನೂ ಕೂಡ ಏನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಲಾಜಿಕಲ್ ಯೂನಿಟ್. ಸೊ ಇದು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಪರ್ಫಾರ್ಮೆನ್ಸ್ ಕೆಲಸಗಳನ್ನು ಮಾಡುತ್ತೆ. ಯಾವುದು ALU ಅಂತಕ್ಕಂಥದ್ದು. ಪ್ರೈಮರಿ ಸ್ಟೋರೇಜ್ ಯೂನಿಟ್. ಪ್ರೈಮರಿ ಸ್ಟೋರೇಜ್ ಯೂನಿಟ್ ಅಂತಂದರೆ ಏನಪ್ಪ ಅಂತಂದರೆ, ನೋಡಿ ಇದು ಕಂಪ್ಯೂಟ್ರ್ ಒಳಗಡೆ ಇರ್ತಕ್ಕಂಥ ಸ್ಟೋರೇಜ್ ಯೂನಿಟ್. ಈ ಪ್ರೈಮರಿ ಸ್ಟೋರೇಜ್ ಯೂನಿಟಲ್ಲಿ ಮತ್ತೆ ಎರಡು ಪಾರ್ಟ್ಸ್ ಬರ್ತವೆ, ರ್ಯಾಮ್ ಮತ್ತು ರಾಮ್. ರ್ಯಾಮ್ ಅಂದರೆ ರ್ಯಾಂಡಮ್ ಆ್ಯಕ್ಸಿಸ್ ಮೆಮೊರಿ ಅಂತ, ರಾಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂತ. ಈ ರ್ಯಾಂಡಮ್ ಆ್ಯಕ್ಸಿಸ್ ಮೆಮೊರಿ ಅಂದರೆ ಏನು ಅಂದರೆ, ಸಪೋಸ್ ನಾವೀಗ ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾಗಿರುತ್ತೆ. ಈ ತಕ್ಷಣಕ್ಕೆ ಮಾಡಬೇಕಾದ್ರೆ ಆ ತಕ್ಷಣಕ್ಕೆ ಆ ಕೆಲಸವನ್ನು ಮಾಡಬೇಕಾದ್ರೆ ನಮ್ಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಕಲ್ತ್ಕೊತೀವಿ. ಮತ್ತು ಆ ಕೆಲಸ ಮುಗಿದ ತಕ್ಷಣ ನಾವು ಅದನ್ನು ಮರ್ತೋಗ್ಬಿಡ್ತೀವಿ. ಅದೇ ರ್ಯಾಂಡಮ್ ಆ್ಯಕ್ಸಿಸ್ ಮೆಮೊರಿ, ತತ್ಕ್ಷಣದ ಮೆಮೊರಿ. ಇದು ಲಾಂಗ್ ಲಾಸ್ಟಿಂಗ್ ಅಲ್ಲ, ಆ ತಕ್ಷಣಕ್ಕೆ ಮಾತ್ರ ನೆನಪಿಟ್ಕೊಳ್ಳುತ್ತೆ, ಆದರೆ ಮುಂದೆ ಅದು ಲಾಂಗ್ ಲಾಸ್ಟಿಂಗ್ ಆಗಿ ಇರೋದಿಲ್ಲ. ಅದೇ ರೀಡ್ ಓನ್ಲಿ ಮೆಮೊರಿ ಅಂತಕ್ಕಂಥದ್ದು ಇದೊಂದು ಪರ್ಮನೆಂಟ್ ಮೆಮೊರಿ. ಈಗ ನೋಡಿಲಿ, ನಾವು ಸೈಕಲ್ ತುಳಿಯೋದು ಕಲ್ತ್ಕೊತೀವಿ ಅಲ್ವಾ. ಸೈಕಲ್ ತುಳಿಯೋದು ಒಂದು ಸಲ ಕಲ್ತ್ಕೊತೀವಿ, ಕಲ್ತ ಮೇಲೆ ಅದು ನಮ್ಗೆ ಜೀವನ ಪೂರ್ತಿ ನೆನಪಿರುತ್ತೆ. ನಾವು ಇನ್ಯಾವತ್ತು ಬೇಕಾದ್ರೂ ಸೈಕಲ್ ಕೊಟ್ಟರೆ ಏನು ತುಳಿತೀವಿ. ಅದೇ ನೋಡಿ, ಯಾರೋ ಒಂದು ಏನೋ ಫೋನ್ ನಂಬರ್ ಹೇಳ್ತಾರೆ, 2 ನಿಮಿಷ ಇದು ನೆನಪಿಟ್ಕೊಂಡಿರೋ ಈ ನಂಬರಿಗೆ ಫೋನ್ ಮಾಡಿಬಿಟ್ಟು ಅಂತ. ಸೊ ನಾವು ಆ ಒಂದು ಕೆಲಸ ಮುಗಿಯೋವರೆಗೂ ಕೂಡ ಆ ನಂಬರನ್ನು ನೆನಪಿಟ್ಕೊತೀವಿ. ನಂತರ ನಾವು ಇದನ್ನೇನು ಮಾಡ್ತೀವಿ, ಮರ್ತೋಗ್ತೀವಿ. ಅದೇ ನಮ್ಮ ರ್ಯಾಂಡಮ್ ಆ್ಯಕ್ಸಿಸ್ ಮೆಮೊರಿ, ರ್ಯಾಮ್. ಇದು ಪರ್ಮನೆಂಟಾಗಿರುತ್ತೆ, ಇದು ಟೆಂಪರರಿಯಾಗಿರುತ್ತೆ. ಕೆಲಸ ಮುಗಿಯೋವರೆಗೂ ಕೂಡ ನೆನಪಿರ್ತಕ್ಕಂಥದ್ದು ರ್ಯಾಂಡಮ್ ಆ್ಯಕ್ಸಿಸ್ ಮೆಮೊರಿ, ಪರ್ಮನೆಂಟ್ ಆಗಿರ್ತಕ್ಕಂಥದ್ದು ರೀಡ್ ಓನ್ಲಿ ಮೆಮೊರಿ. ಇವೆರಡನ್ನೂ ಸೇರಿಸಿ ಏನಂತ ಕರಿತೀವಿ ನಾವು, ಪ್ರೈಮರಿ ಸ್ಟೋರೇಜ್ ಯೂನಿಟ್ ಅಂತೀವಿ. ಇವೆಲ್ಲವೂ ಕೂಡ ಕಂಪ್ಯೂಟರ್ನಲ್ಲೇ ಇದ್ದು ಇವೆರಡೂ ಕೂಡ ಒಟ್ಟಿಗೆ ಸೇರಿ ಯಾವ ಕೆಲಸವನ್ನು ಮಾಡ್ತವಪ್ಪ ಅಂದರೆ, ಮೆಮೊರಿ ಯೂನಿಟ್ನ ರೀತಿಯಲ್ಲಿ ಕೆಲಸವನ್ನು ಮಾಡ್ತವೆ. ಮೆಮೊರಿ ಯೂನಿಟ್ನ ರೀತಿಯಲ್ಲಿ ಕೆಲಸ ಮಾಡ್ತವೆ ಅಂದರೆ ಏನು ಅಂತಂದರೆ, ಇವು ಸ್ಟೋರೇಜ್ ಮಾಡ್ತಕ್ಕಂತಹ, ನಾನಾಗಲೇ ಹೇಳಿದೆ ನೆನಪಿಲ್ಲ ಅಂದರೆ ನಮಗೆ ಯಾವ ರೀತಿಯಲ್ಲಿ ತೊಂದರೆಗಳು ಫೇಸ್ ಆಗುತ್ತೆ ಅಂತ. ಸೊ ನೆನಪು ಕೂಡ ಬಹಳ ಮುಖ್ಯ. ಇದು ನೆನಪಿಟ್ಕೊಳ್ತಕ್ಕಂತಹ, ಅದರಲ್ಲೇ ಶೇಖರಣೆ ಮಾಡ್ತಕ್ಕಂತಹ, ಮೇಯ್ನ್ ಏನಪ್ಪ ಅಂದರೆ ಶೇಖರಣೆ ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡುತ್ತೆ, ಪ್ರೈಮರಿ ಸ್ಟೋರೇಜ್ ಯೂನಿಟ್ ಮಾಡುತ್ತೆ. ಆದರೆ ಕಂಪ್ಯೂಟರ್ನಲ್ಲಿ ನಾವು ಆಗ್ತಕ್ಕಂಥ ರ್ಯಾಮ್ ಮತ್ತು ರಾಮ್ಗಳ ಕೆಪಾಸಿಟಿ ಮೇಲೆ ನೋಡಿ, ಇಲ್ಲಿ ಒಂದು ಸಿಂಪಲಾಗಿ ಒಂದು ವಿಷಯ ನೀವು ಸಾಮಾನ್ಯವಾಗಿ ನೋಡ್ತಾ ಇರ್ತೀರ, ಅದನ್ನು ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ನೋಡಿ, ನೀವು ಒಂದು ಮೊಬೈಲ್ ತಗೊಳಕ್ಕೆ ಹೋಗ್ತೀರಾ ಅಂಗಡಿಗೆ ತಗೊಳಕ್ಕೆ ಹೋದಾಗ ಸ್ವಲ್ಪ ನಮಗೆ ಟೆಕ್ನಿಕಲ್ ಆಗಿದೆ ಗೊತ್ತಿದೆ ಅಂದ ತಕ್ಷಣ ಅಂಗಡಿಯವನು ಹೇಳ್ತಾ ಇರ್ತಾನೆ, ಇದರಲ್ಲಿ 4 GB ರ್ಯಾಮ್ ಇದೆ ಮೇಡಮ್, 6 GB ರ್ಯಾಮ್ ಇದೆ, 8 GB ರ್ಯಾಮ್ ಇದೆ ಅಂತ. ನಾವೇನು ಮಾಡ್ತೀವಿ, ಎಷ್ಟು ಜಾಸ್ತಿ ರ್ಯಾಮ್ ಇರುತ್ತೆ ಅಷ್ಟು ಜಾಸ್ತಿ ಇರ್ತಕ್ಕಂಥ ಒಂದು ಮೊಬೈಲ್ನ ತೊಗೊತೀವಿ. ರ್ಯಾಮ್ನ ಒಂದು ಕೆಪಾಸಿಟಿ ಏನಿದೆ ಇದು ಇಲ್ಲಿ ಯೂಸ್ ಆಗುತ್ತೆ. ನೋಡಿ, ಇಲ್ಲಿ ರ್ಯಾಮ್ ಕೆಪಾಸಿಟಿ ಜಾಸ್ತಿ ಆದಷ್ಟು ಕಂಪ್ಯೂಟರ್ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಯಾಕಂತಂದರೆ ತಕ್ಷಣ ಕೆಲಸ ಮಾಡ್ತಕ್ಕಂಥ ಕೆಲಸಗಳೆಲ್ಲ ಮಾಡ್ತಕ್ಕಂಥದ್ದು ಯಾವುದು, ನಮ್ಮ ರ್ಯಾಮು. ತತ್ಕ್ಷಣದ ಕೆಲಸಗಳನ್ನ ರ್ಯಾಮ್ ಮಾಡುತ್ತೆ. ಸೊ ನಾವು ರ್ಯಾಮ್ನ ಕೆಪಾಸಿಟಿ ಏನಾದರೂ ಮೊಬೈಲಲ್ಲಿ ಜಾಸ್ತಿ ಇದ್ದರೆ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಸೊ ನಾವು
ಇದನ್ನು ಕೂಡ ನಾವು ಏನು ಯೂಸ್ ಮಾಡ್ತೀವಿ, ಕಂಪ್ಯೂಟರ್ ತಗೊಬೇಕಾದ್ರೂ ಅಷ್ಟೇ ಎಷ್ಟು GB ರ್ಯಾಮ್ ಇದೆ ಅಂತ ಕೇಳ್ತೀವಿ ನಾವು. ರ್ಯಾಮ್ ಕೆಪಾಸಿಟಿ ಜಾಸ್ತಿ ಇದ್ದರೆ ಕಂಪ್ಯೂಟರ್ನ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ. ಇದು ಗಮನಿಸಬೇಕಾಗಿರೋದು. ನಿಮ್ಮ ಮೊಬೈಲಲ್ಲೂ ಕೂಡ ಅಷ್ಟೇ ನೋಡಿ, ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ಗೂಗಲಲ್ಲಿ. ರ್ಯಾಮ್ ಕೆಪಾಸಿಟಿ ಜಾಸ್ತಿ ಆದಷ್ಟು ಮೊಬೈಲ್ನ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ರ್ಯಾಮ್ ಅಂತಕ್ಕಂಥದ್ದು ಮೆಮೊರಿ, ಎಷ್ಟು ಸ್ಟೋರೇಜ್ ಯೂನಿಟ್ ಇದ್ದಾವೆ, ಎಷ್ಟು GB ಇದೆ. ನೀವು ಮೊಬೈಲಲ್ಲಿ ನೋಡಿದಾಗ ರ್ಯಾಮ್ಗೆ ಬೇರೆ ಸಪ್ರೇಟ್ ಇಷ್ಟು GB ರ್ಯಾಮ್ ಇದೆ ಅಂತಿರುತ್ತೆ. ರಾಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ಅಥವಾ ಇಂಟರ್ನಲ್ ಸ್ಟೋರೇಜ್ ಎಷ್ಟಿದೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಅದು ಕೂಡ ಹೇಳ್ತಾರೆ 128 GB ಇದೆ, 360 GB ಇದೆ, ಈ ಥರ 64 GB ಇದೆ, ಇಷ್ಟು GB ಮೊಬೈಲ್ ತೊಗೊಬೇಕು ನಾವು ಅಂತ ಹೇಳ್ತಿರ್ತೀವಲ್ಲ, ಅದು ರಾಮ್. ಇದೆರಡೂ ಕೂಡ ಪ್ರೈಮರಿ ಸ್ಟೋರೇಜ್ ಯೂನಿಟ್. ಇದು ಕಂಪ್ಯೂಟರ್ನಲ್ಲಿ ಇರುತ್ತೆ. ಇಲ್ಲಿ ಸೆಕೆಂಡರಿ ಸ್ಟೋರೇಜ್ ಯೂನಿಟ್ ಇನ್ನು ಯಾಕೆ ಬಂತು ನಾವು ಯೋಚನೆ ಮಾಡಬೇಕು. ಸರಿ, ನಮ್ಮ ಹತ್ರ ಪ್ರೈಮರಿ ಸ್ಟೋರೇಜ್ ಯೂನಿಟ್ ಇದೆಯಲ್ಲ, ಮಸ್ತಾಗಿದೆಯಲ್ಲ ಪ್ರೈಮರಿ ಸ್ಟೋರೇಜ್ ಯೂನಿಟು, ಇದಿದ್ದು ಕೂಡ ಸೆಕೆಂಡರಿ ಸ್ಟೋರೇಜ್ ಯೂನಿಟ್ ಏನಕ್ಕೆ ಬೇಕು? ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ ಎರಡು ಉತ್ತರ ಹೇಳ್ಬೋದು ನಾವು. ಒಂದನೇದು ಏನಪ್ಪ ಅಂದರೆ, ಈ ಪ್ರೈಮರಿ ಸ್ಟೋರೇಜ್ ಯೂನಿಟ್ ಏನಿದೆ ಇದರ ಒಂದು ಕೆಪಾಸಿಟಿ ಕಡಿಮೆ ಇರುತ್ತೆ. ಸ್ವಲ್ಪವನ್ನು ಮಾತ್ರ ನಾವು ಸ್ಟೋರ್ ಮಾಡ್ಬೋದಾಗಿರುತ್ತೆ. ಈಗ ಎಷ್ಟೋ ಒಂದಷ್ಟು GB ಎಷ್ಟೋ ಒಂದಷ್ಟು ಟೆರಾಬೈಟ್ಸು. ಈ ಬೈಟ್ಸ್ ಬಗ್ಗೆ ಕೂಡ ನಾನೊಂದು ಕ್ಲಾಸ್ನ ಮಾಡಿ ನಿಮಗೆ ಎಷ್ಟು ಬೈಟ್ ಇದ್ದರೆ ಏನು ಅರ್ಥ ಅಂತ ಹೇಳ್ತೀನಿ ನಿಮಗೆ. ತುಂಬ ಕಮ್ಮಿ ಮೆಮೊರಿ, ಕಮ್ಮಿ ಶಕ್ತಿ ಇರುತ್ತೆ. ಹೆಂಗೆ ಅಂದರೆ ನೋಡಿ, ನಾನು ಲೈವ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಮೆದುಳಲ್ಲಿ ನಾವು ಎಲ್ಲವನ್ನ ಸ್ಟೋರ್ ಮಾಡ್ಕೊಳ್ಬೋದು ಅಂತಿದ್ದರೆ, ನಾವು ಪುಸ್ತಕಗಳಾಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇವೆಲ್ಲ ನಮ್ಗೆ ಬೇಕಾಗಿರ್ತಿಲ್ಲ. ಮೊಬೈಲಲ್ಲಿ ನಾವೆಲ್ಲ ಫೋನ್ ನಂಬರ್ ಯಾಕೆ ಸೇವ್ ಮಾಡಿ ಇಟ್ಕೊತೀವಿ ಹೇಳಿ? ಎಲ್ಲ ನಮಗೆ ನೆನಪಿರಲ್ಲ ಅಷ್ಟೊಂದು. ಆದರೆ ಮನುಷ್ಯನ ಮೆದುಳಿಗಿಂತ ನೀವೊಂದು ವೈಜ್ಞಾನಿಕ ವಿಸ್ಮಯವಾದ ವಿಷಯ ಗೊತ್ತಿಲ್ಲ ಅನಿಸುತ್ತೆ. ಮನುಷ್ಯನ ಮೆದುಳಿನಿಗೆ ಇರ್ತಕ್ಕಂಥ ನೆನಪಿನ ಶಕ್ತಿಯಂತಹ ವಸ್ತುವನ್ನು ಇಡೀ ಜಗತ್ತಲ್ಲಿ ಇನ್ಯಾರೂ ಯಾವತ್ತೂ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಅತ್ಯಮೂಲ್ಯವಾದದ್ದು. ಬಟ್ ಆದರೆ ನಾನು ಇಲ್ಲಿ ಎಕ್ಸಾಂಪಲ್ ತಗೊಳ್ತಾ ಇರೋದ್ರಿಂದ ಏನಪ್ಪ ಅಂತ ಅಂದರೆ, ನಾವು ಎಲ್ಲವನ್ನೂ ಇಟ್ಕೊಳ್ಳಿಕ್ಕೆ ಆಗಲ್ಲ ಅಂತ ನಾವೇನು ಮಾಡ್ತೀವಿ, ಕೆಲವನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊತೀವಿ ನಮಗೆ ಬೇಕಾದಾಗ ಸಿಕ್ಕಲಿ ಅಂತ. ಕೆಲವನ್ನ ನಾವು ಮೊಬೈಲಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀವಿ. ಕೆಲವು ಬೇರೆ ಬೇರೆ ರೀತಿಯಲ್ಲಿ ನಾವು ಎಲ್ಲವನ್ನೂ ಕೂಡ ನೆನ್ಪಿಟ್ಕೊಳ್ಳೋಕ್ಕಾಗ್ದಿರೋದನ್ನೆಲ್ಲ ಬರೋದು ಒಂದು ಕಡೆ ಇಟ್ಕೊಂಡಿರ್ತೀವಿ. ಸೊ ಅದೇ ರೀತಿ ಸೆಕೆಂಡರಿ ಸ್ಟೋರೇಜ್ ಯೂನಿಟ್ ಏನಕ್ಕೆ ಬೇಕಂದರೆ, ಪ್ರೈಮರಿ ಸ್ಟೋರೇಜ್ ಯೂನಿಟ್ನ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಇರುತ್ತೆ. ಇದು ಒಂದನೇ ರೀಸನ್. ಅದಕ್ಕೋಸ್ಕರ ಸೆಕೆಂಡರಿ ಸ್ಟೋರೇಜ್ ಯೂನಿಟ್ನ ಬಳಸ್ತೀವಿ. ಎರಡನೇ ರೀಸನ್ ಏನಪ್ಪ ಅಂತಂದರೆ, ಪ್ರೈಮರಿ ಸ್ಟೋರೇಜ್ ಯೂನಿಟ್ಗಳು ಪರ್ಮನೆಂಟಾಗಿ ಫಿಕ್ಸ್ ಮಾಡಿರ್ತಾರೆ. ಕಂಪ್ಯೂಟ್ರಲ್ಲಿ ಫಿಕ್ಸ್ಡ್ ಆಗಿರ್ತವೆ ಇವೆಲ್ಲನೂ. ಫಿಕ್ಸ್ಡ್ ಆಗಿರೋದ್ರಿಂದ ನಾವು ಇದನ್ನು ಪೋರ್ಟೇಬಲ್, ಒಂದು ಕಡೆಯಿಂದ ಇನ್ನೊಂದು ಕಡಲಿಕ್ಕೆ ಸಾಗಿಸ್ಲಿಕ್ಕಾಗಲ್ಲ. ಎಕ್ಸಾಂಪಲ್ ನೋಡಿ, ಸೆಕೆಂಡರಿ ಸ್ಟೋರೇಜ್ ಯೂನಿಟ್ಗೆ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಆವಾಗ ನೀಟಾಗಿ ಅರ್ಥ ಆಗುತ್ತೆ. ಸೆಕೆಂಡರಿ ಸ್ಟೋರೇಜ್ ಯೂನಿಟ್ಗೆ ಎಕ್ಸಾಂಪಲ್ ಬಂದ್ಬಿಟ್ಟು CD, ಫ್ಲಾಫಿ ಹಿಂದೆ ಇತ್ತು. ಇವಾಗ ಯಾರೂ ಕೂಡ ಫ್ಲಾಫಿನ ಬಳಸ್ತಾ ಇಲ್ಲ. ಫ್ಲಾಫಿ ಬೇಕಾಗೂ ಇಲ್ಲ ಈಗೆಲ್ಲನೂ ಕೂಡ CD ಬಳಸ್ತಾ ಇದ್ದೀವಿ, ಮತ್ತು DVD ಬಳಸ್ತಾ ಇದ್ದೀವಿ, ಮತ್ತು BD ಬಳಸ್ತಾ ಇದ್ದೀವಿ. BD ಅಂತ ಕೂಡ ಹೊಸದಾಗಿ ಬಂದಿದೆ. BD ಬಳಸ್ತಾ ಇದ್ದೀವಿ. ಅದಕ್ಕಿಂತ ಮೇನ್ ಏನಪ್ಪ ಅಂತಂದರೆ ಪೆನ್ ಡ್ರೈವ್ಸ್ ಬಳಸ್ತೀವಿ, ಹಾರ್ಡ್ ಡಿಸ್ಕ್ನ ಬಳಸ್ತೀವಿ. ಇಷ್ಟನ್ನು ಕೂಡ ನಾವು ಸದ್ಯಕ್ಕೆ ಬಳಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಎಲ್ಲಿ ಬರ್ತವೆ? ಸೆಕೆಂಡರಿ ಸ್ಟೋರೇಜ್ ಯೂನಿಟ್ಗೆ ಬರ್ತವೆ. ಈಗ ನೋಡಿ, ಇಲ್ಲಿ ಇದು CPU ಒಳಗಡೆ ಇದೆ. ನೋಡಿ ಇಲ್ಲಿ CPU ಇದೆಯಲ್ವಾ, CPUನ ಒಳಗಡೆನೇ ಇದೆ. ಇದು CPU ಒಳಗಡೆ ಇರೋದ್ರಿಂದ ಇದನ್ನು ಈಗ ನಾನು ಒಂದು ಏನೋ ಟೈಪ್ ಮಾಡ್ತೀನಿ, ಒಂದು ಫಿಲಮ್ನ ತೆಗೆದಿರ್ತೀನಿ ನಾನು. ಆ ಫಿಲಮನ್ನು ನಾನು ನನ್ನ ಕಂಪ್ಯೂಟರ್ನ ಒಳಗೆ ಪ್ರೈಮರಿ ಮೆಮೊರಿನಲ್ಲಿ ಸ್ಟೋರ್ ಮಾಡಿರ್ತೀನಿ. ನನ್ನ ಫ್ರೆಂಡ್ಗೆ ಯಾರಿಗೋ ನಾನು ಈಗ ಆ ಒಂದು ಫೈಲ್ನ ತಗೊಂಡೋಗಿ ಕೊಡಬೇಕು. ನಾನು ಟೈಪ್ ಮಾಡಿರೋದನ್ನು ತೋರಿಸ್ಬೇಕು ನಾನು. ಅವಾಗ ನಾನು ನನ್ನ ಇಡೀ CPU ಎತ್ಕೊಂಡೋಗಿ ತೋರ್ಸೋಕ್ಕಾಗುತ್ತೆ ನಮ್ಮ ಫ್ರೆಂಡ್ಸ್ಗೆ. CPU ಪೋರ್ಟೇಬಲ್ ಒಪ್ಕೊತೀನಿ, ಅದನ್ನು ಬಿಚ್ಚಿ ತಗೊಂಡೋಗ್ಬೋದು ನಾವು. ಆದರೆ ಅದು ಸೈಜ್ ಸ್ವಲ್ಪ ದೊಡ್ಡದಿರುತ್ತಲ್ವ, ಎಲ್ಲ ಕಡೆ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ಅದೇ ನನ್ನ ಎಲ್ಲ ಮಾಹಿತಿಯನ್ನು ನಾನೇನು ಮಾಡ್ಬೋದು, ಒಂದು CD-ಯಲ್ಲೋ ಅಥವಾ ಪೆನ್ ಡ್ರೈವಲ್ಲೋ ಅಥವಾ ಬ್ಲೂರೇ ಡಿಸ್ಕಲ್ಲೋ ಅಥವಾ DVD-ಯಲ್ಲೋ ಸೇವ್ ಮಾಡ್ಕೊಂಡ್ರೆ ಆರಾಮಾಗಿ ತೊಗೊಂಡೋಗ್ಬೋದು. ನಾವು ಒಂದು ಪೆನ್ ಡ್ರೈವಲ್ಲಿ ಹಾಕೊಂಬಿಟ್ರೆ ನಮ್ಮೆಲ್ಲ ಮಾಹಿತಿಗಳನ್ನ ಆರಾಮಾಗಿ ಜೋಬಲ್ಲಿ ಇಟ್ಕೊಂಡೋಗಿ ನಮ್ಮ ಫ್ರೆಂಡ್ ಕಂಪ್ಯೂಟ್ರಿಗೆ ಹಾಕಿ, ನೋಡು ನಾನು ಈ ರೀತಿ ಟೈಪ್ ಮಾಡಿದ್ದೀನಿ ಇದು ಅಂತೆಲ್ಲ ತೋರಿಸ್ಬೋದು. ನಾವು ಈಸಿಯಾಗಿ ತೋರಿಸ್ಬೋದಲ್ವ ನಮ್ಮ ಫ್ರೆಂಡ್ಸ್ಗೆ. ಸೊ ಅದಕ್ಕೋಸ್ಕರ ಪೋರ್ಟೇಬಲ್ ಮಾಡಬಹುದು. ಯಾಕಂದರೆ ಪ್ರೈಮರಿ ಸ್ಟೋರೇಜ್ ಯೂನಿಟು ಫಿಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಸೆಕೆಂಡರಿ ಸ್ಟೋರೇಜ್ ಯೂನಿಟ್ನ ಬಳಸ್ತೀವಿ. ಅದೇ ರೀತಿ ಪ್ರೈಮರಿ ಸ್ಟೋರೇಜ್ ಯೂನಿಟ್ಗಳ ಕೆಪಾಸಿಟಿ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಕೂಡ ಸೆಕೆಂಡರಿ ಸ್ಟೋರೇಜ್ ಯೂನಿಟ್ಗಳನ್ನ ಬಳಸ್ತೀವಿ. ಎಲ್ಲ ಫೈಲ್ಸು, ಫೋಟೋಸು ಎಲ್ಲ ಕಂಪ್ಯೂಟರ್ನಲ್ಲಿ ಕಸ ಥರ ತುಂಬ್ತಾ ಹೋದರೆ
ನಮ್ಮ ಕಂಪ್ಯೂಟ್ರ್ ಏನಾಗುತ್ತೆ ಕೆಲವೇ ದಿನಗಳಲ್ಲಿ ಏನಾಗುತ್ತೆ ಹ್ಯಾಂಗ್ ಆಗುತ್ತೆ. ಅದು ತನ್ನ ಕೆಲಸವನ್ನು ಕರೆಕ್ಟಾಗಿ ಮಾಡ್ತಕ್ಕಂತಹ ಸ್ಪಷ್ಟವಾಗಿ ನೀಟಾಗಿ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸ್ಬಿಡುತ್ತೆ. ಹೆಂಗಂದ್ರೆ ನನಗೆ ಎರರ್ಸು ಬಗ್ಸು ಇವೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ನಾವು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ಸಲ್ಲಿ ನಮಗೆ ಏನು ಬೇಕೋ ಅದನ್ನೆಲ್ಲ ಸ್ಟೋರ್ ಮಾಡ್ತಾ ಕಂಪ್ಯೂಟರ್ನಲ್ಲಿ ಸ್ವಲ್ಪ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಮಾಡಿದ್ರೆ ಕಂಪ್ಯೂಟರ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಒಂದು ರೀಸನ್ಸಿಂದ ನಾವೇನು ಮಾಡ್ತೀವಿ ಸೆಕೆಂಡರಿ ಸ್ಟೋರೇಜ್ ಯೂನಿಟ್ನ ಬಳಸ್ತೀವಿ. ಬಟ್ ಸೆಕೆಂಡರಿ ಸ್ಟೋರೇಜ್ ಯೂನಿಟ್ಸ್ನ ಬಳಸಲಿಲ್ಲ ಅಂದರೂ ಕೂಡ ಕಂಪ್ಯೂಟರ್ ವರ್ಕ್ ಆಗುತ್ತೆ. ಸೆಕೆಂಡರಿ ಸ್ಟೋರೇಜ್ ಯೂನಿಟ್ ನಮ್ಮ ಕನ್ವೀನಿಯನ್ಸ್ಗೋಸ್ಕರ ಕಂಪ್ಯೂಟರ್ ಚೆನ್ನಾಗಿ ವರ್ಕ್ ಆಗಲಿ ಮತ್ತು ನಮ್ಮ ಮಾಹಿತಿಯನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ರವಾನಿಸಿದ್ದಕ್ಕೆ ಒಂದು ಏನು ಹೆಲ್ಪ್ಫುಲ್ ಆಗಿರಲಿ ಸಹಾಯ ಆಗಲಿ ಅಂತಕ್ಕಂಥ ಒಂದು ಕಾರಣದಿಂದ ನಾವೇನನ್ನ ಬಳಸ್ತೀವಿ ಸೆಕೆಂಡರಿ ಸ್ಟೋರೇಜ್ ಯೂನಿಟ್ಸ್ನ ಬಳಸ್ತೀವಿ. ಇಷ್ಟು ಕೂಡ ಕಂಪ್ಯೂಟರ್ನ ಬ್ಲಾಕ್ ಡಯಾಗ್ರಾಮ್ನ ಬಗ್ಗೆ ಮಾಹಿತಿ ಆಯಿತು. ಈಗ ಮುಂದೆ ಹೋಗೋಣ. ಈಗ ನೋಡಿ ಇಲ್ಲಿ ನಾನು ಅವಾಗಿಂದ ನಿಮಗೆ ಸಿಂಪಲ್ಲಾಗಿ ಮೇಲ್ಮೇಲೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಬಂದೆ. ಯಾವುದ್ರ ಬಗ್ಗೆ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಬಗ್ಗೆ, CPU ಬಗ್ಗೆ, ಆ CPU ಅಲ್ಲಿ ಒಳಗಡೆ ಇರ್ತಕ್ಕಂಥ ಕಂಟ್ರೋಲ್ ಯೂನಿಟ್ ಆಗಿರ್ಬೋದು, ALU ಆಗಿರ್ಬೋದು, MU ಆಗಿರ್ಬೋದು, ಔಟ್ಪುಟ್ ಯೂನಿಟ್ಸ್ ಡಿವೈಸಸ್ ಆಗಿರ್ಬೋದು, ಇವೆಲ್ಲವುದ್ರ ಕಡೆ ಮಾಹಿತಿ ಕೊಡ್ತಾ ಬಂದೆ. ಈಗ ನೆಕ್ಸ್ಟ್ ಇಲ್ಲಿ ಏನಿದೆಯಪ್ಪ ಅಂತಂದರೆ ಅದರೆಲ್ಲದರ ಬಗ್ಗೆ ನಾನು ಔಟ್ಲೈನ್ ಮಾತ್ರ ಹೇಳಿದ್ದೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಏನು ಫಸ್ಟ್ನೇದು ಇನ್ಪುಟ್ ಡಿವೈಸಸ್. ಮೊದಲಿಗೆ ನಾವು ಯಾವ್ದು ತೊಗೊತೀವಿ ಇನ್ಪುಟ್ ಡಿವೈಸಸ್ನ ತೊಗೊತೀವಿ. ಇನ್ಪುಟ್ ಡಿವೈಸಸ್ ಅಂದರೆ ಏನು ಕೆಲಸ ಇದು ಇವೇನು ಮಾಡ್ತವೆ ಅಂತಂದರೆ ನೋಡಿ ಇಲ್ಲಿ ದ ಕಂಪ್ಯೂಟರ್ ಅಕ್ಸೆಪ್ಟ್ಸ್ ಕೋಡೆಡ್ ಇನ್ಫಾರ್ಮೇಷನ್ ಥ್ರೂ ಇನ್ಪುಟ್ ಯೂನಿಟ್ ಬೈ ದ ಯೂಸರ್. ಇಟ್ ಈಸ್ ಎ ಡಿವೈಸ್ that is used to give required information to the computer, example keyboard and mouse. ಸೊ ನಾವು ಇದನ್ನು ತಿಳ್ಕೊಳ್ಳಿಕ್ಕಿಂತ ಮುಂಚೆ ನಿಮಗೊಂದು ಮಾಹಿತಿ ಹೇಳ್ತೀನಿ ನೋಡಿ. ಕಂಪ್ಯೂಟರ್ ಇದೆಯಲ್ಲ ನಮ್ಮ ಒಂದು ಕಂಪ್ಯೂಟ್ರು, ಇದಕ್ಕೆ ಅರ್ಥ ಆಗ್ತಕ್ಕಂಥದ್ದು ಯಾವ ಭಾಷೆ ಅಂತಂದರೆ ನೋಡಿ ಇಲ್ಲಿ ಕಂಪ್ಯೂಟ್ರಿಗೆ ಅರ್ಥ ಆಗ್ತಕ್ಕಂಥದ್ದು ಬೈನರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ ನಾವು ಏನೇ ಕೋಡ್ಸ್ನೆಲ್ಲ ಬರೀಬೋದು, ಕೈಯಲ್ಲಿ ಬರೆದು ನಾವು ಕಳಿಸ್ಬಿಡ್ಬೋದು, ಹಾಡನ್ನು ಈ ಥರ ಮಾಡಿಬಿಡ್ಬೋದು. ನಾವು ಏನು ಸ್ಕ್ರೀನ್ ಮೇಲೆ ಐಕಾನ್ಸ್ ಇರುತ್ತೆ, ಆ ಐಕಾನನ್ನು ಒತ್ತಿ ಹಾಡು ಪ್ಲೇ ಮಾಡ್ತೀವಿ, ಚಿತ್ರ ಬರಿತೀವಿ, ಪಾಠ ಹೇಳ್ತೀವಿ, ಟೈಪ್ ಮಾಡ್ತೀವಿ, ಇವೆಲ್ಲವೂ ಕೂಡ ಏನೇನೋ ಮಾಡ್ತೀವಿ ನಾವು. ಆದರೆ ಕಂಪ್ಯೂಟ್ರಿಗೆ ನಾವು ಮಾಡೋದು ಯಾವುದೂ ಅರ್ಥ ಆಗಲ್ಲ. ನಾನು ಹಾಡು ಹೇಳ್ಬಿಟ್ಟಿದ್ದೀನಿ ಇಲ್ಲಿ ಅಂತಂದರೆ ಕಂಪ್ಯೂಟ್ರಿಗೆ ಹಾಡು ಅರ್ಥ ಆಗಲ್ಲ. ಅದೆಲ್ಲ ಯಾವ ರೀತಿ ಸ್ಟೋರ್ ಆಗುತ್ತಪ್ಪ ಅಂದರೆ ಬೈನರಿ ಲ್ಯಾಂಗ್ವೇಜಲ್ಲಿ ಸ್ಟೋರ್ ಆಗುತ್ತೆ. ಈ ಬೈನರಿ ಲ್ಯಾಂಗ್ವೇಜ್ ಅಂದರೆ ಏನು? ಬೈನರಿ ಲ್ಯಾಂಗ್ವೇಜ್ ಅಂತಂದರೆ ಏನಪ್ಪ ಅಂತಂದರೆ ನಾವೆಲ್ಲ ಚಿಕ್ಕ ಹುಡುಗರಿದ್ದ ಓದಿದ್ವಿ. 2ನೇ ಕ್ಲಾಸು 3ನೇ ಕ್ಲಾಸಲ್ಲಿ, 2ನೇ ಕ್ಲಾಸ್ 3ನೇ ಕ್ಲಾಸಲ್ಲ 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಇದನ್ನು ನಾವು ಓದಿದ್ವಿ. ನಾವು ಚಿಕ್ಕವರಿದ್ದಾಗೆಲ್ಲ ಏನದು ಅಂತಂದರೆ ದ್ವಿಮಾನ ಪದ್ಧತಿ. ಈ ದ್ವಿಮಾನ ಪದ್ಧತಿ ಇದು ಕೂಡ ಇಂಪಾರ್ಟೆಂಟ್ ಕಂಪ್ಯೂಟರ್ನಲ್ಲಿ ಯಾವ್ಯಾವ ಪದ್ಧತಿಗಳನ್ನ ಬಳಸ್ತಾರೆ ಅಂತಂದರೆ ಬೈನರಿ ಬಳಸ್ತಾರೆ, ಆಕ್ಟೆಲ್ ಬಳಸ್ತಾರೆ, ಡೆಸಿಮಲ್ ಬಳಸ್ತಾರೆ, ಹೆಕ್ಸಾಡೆಸಿಮಲ್ನ ಬಳಸ್ತಾರೆ. ಇವು 4 ಪದ್ಧತಿಗಳನ್ನ ಕೂಡ ಬಳಸ್ತಾರೆ. ಬೈನರಿ ಅಂತಂದರೆ ಕಂಪ್ಯೂಟ್ರಿಗೆ ಮೇಯ್ನು ಅರ್ಥ ಆಗ್ತಕ್ಕಂಥ ಭಾಷೆ ಯಾವುದಪ್ಪ ಅಂದರೆ ಬೈನರಿ ಲ್ಯಾಂಗ್ವೇಜು. ಈ ಬೈನರಿ ಲ್ಯಾಂಗ್ವೇಜ್ ಹೆಂಗಿರುತ್ತಪ್ಪ ಅಂದರೆ 0 ಮತ್ತು 1 ಒಳಗೊಂಡಿರುತ್ತೆ. ಕಂಪ್ಯೂಟ್ರಿಗೆ ನಾವು ಏನಾದರೂ ಹೇಳಲಿ, ಯಾವ ಚಿತ್ರ ಬರೀಲಿ, ಯಾವ ಮೆಸೇಜ್ ಕಳಿಸ್ಲಿ, ಏನನ್ನಾಗಲಿ ಅದು ಹೆಂಗೆ ಸ್ಟೋರ್ ಆಗುತ್ತಪ್ಪ ಅಂದರೆ 0 1 ಸ್ಟೋರ್ ಆಗುತ್ತೆ. ಈಗ ನನ್ನ ಹೆಸರು ಏನೋ ಒಂದಿದೆ XYZ ಅಥವಾ ಆ್ಯಪಲ್ ಅಂತ ಇದೆ. ನಮಗೇನು ಗೊತ್ತು? ಆ್ಯಪಲ್ ಅಂತ ಗೊತ್ತಿದೆ. ನಾವು ಆ್ಯಪಲ್ ಅಂತ ಸ್ಟೋರ್ ಮಾಡಬೇಕು ಅಂತಂದರೆ ಆ್ಯಪಲ್ ಅಂತ ನೇರವಾಗಿ ಕಂಪ್ಯೂಟ್ರನ್ನು ಸ್ಟೋರ್ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಕಂಪ್ಯೂಟ್ರು ಆ್ಯಪಲ್ ಅಂತ ಯಾಕೆ ನೇರವಾಗಿ ಸ್ಟೋರ್ ಮಾಡಲ್ಲ ಅಂತಂದರೆ ಆ ಭಾಷೆ ಕಂಪ್ಯೂಟ್ರಿಗೆ ಅರ್ಥ ಆಗಲ್ಲ. ನಾವು ಆ್ಯಪಲ್ ಅಂತ ಟೈಪ್ ಮಾಡಿದ ತಕ್ಷಣ ಕೀಬೋರ್ಡಿಂದ ಸಿಗ್ನಲ್ಸ್ ಏನಾಗುತ್ತೆ, CPU ಹೋಗುತ್ತೆ. CPU ಏನು ಮಾಡುತ್ತೆ, ನಾವು ಕೊಟ್ಟಿರ್ತಕ್ಕಂಥ ಸಿಗ್ನಲ್ಸನ್ನು 0 ಮತ್ತು 1 ರೀತಿಯಲ್ಲಿ ಕನ್ವರ್ಟ್ ಮಾಡುತ್ತೆ. 0 ಮತ್ತು 1ಕ್ಕೆ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿ ಅದು 0 ಮತ್ತು 1 ಸ್ಟೋರ್ ಮಾಡ್ಕೊಳ್ಳುತ್ತೆ. ನಾನು ಆ್ಯಪಲ್ ಆಗಲಿ, ಬ್ಯಾಲ್ ಆಗಲಿ, ಬ್ಯಾಟ್ ಆಗಲಿ, ಏನನ್ನ ಸ್ಟೋರ್ ಮಾಡಲಿ ಎಲ್ಲ ಕೂಡ 0 ಮತ್ತು 1 ಸ್ಟೋರ್ ಮಾಡುತ್ತೆ. ಇದೇ ಕಂಪ್ಯೂಟರ್ನ ಕೋಡೆಡ್ ನೋಡಿ, ಕೋಡೆಡ್ ಅಂತ ಕರೀತಾರೆ. ಓಕೆ, ನಾವು ಟೈಪ್ ಮಾಡಿದ ತಕ್ಷಣ ಏನಪ್ಪ ಸ್ಕ್ರೀನ್ ಮೇಲೆ ನಮಗೆ ಕಾಣಿಸ್ತಾ ಇರ್ತಾವೆ ಐಕಾನ್ಸು. ಸಪೋಸ್ ಈಗ ಮೈ ಕಂಪ್ಯೂಟರ್ ಆಗಿರ್ಬೋದು, ಫೋಲ್ಡರ್ಸ್ ಆಗಿರ್ಬೋದು, ಎಲ್ಲ ಕಾಣಿಸ್ತಿರ್ತಾವಲ್ವ. ಇವ್ಯಾವೂ ಕೂಡ ನಮಗೆ ಹಿಂಗೆ ಕಾಣಿಸ್ತಿರ್ತವೆ ಸ್ಕ್ರೀನ್ ಮೇಲೆ ಫೋಲ್ಡರ್ಸ್ ಅಂತ. ಆದರೆ ಹಿಂದೆ ಬ್ಯಾಕ್ ಎಂಡಲ್ಲಿ ಏನಿರುತ್ತೆ ಇದು ಅಂತಂದರೆ 0 ಮತ್ತು 1 ಇರ್ತವೆ.
ಈ ವಿಷಯ ಯಾಕೆ ಹೇಳಿದೆ ಅಂದರೆ ಇಲ್ಲಿ ಕೋಡೆಡ್ ಅಂತಕ್ಕಂಥ ಪದ ಇದೆಯಲ್ಲ, ಇದು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಹೇಳಿದೆ ಅಷ್ಟೇ ನಾನು ನಿಮಗೆ. ಏನೇ ಆಗಲಿ ಕಂಪ್ಯೂಟರ್ನಲ್ಲಿ ಎಲ್ಲವೂ ಕೂಡ 0 ಮತ್ತು 1 ರೀತಿಯಲ್ಲೇ ಸ್ಟೋರ್ ಆಗುತ್ತೆ. ಸೊ ಇನ್ಪುಟ್ ಯೂನಿಟ್ ಏನು ಕೆಲಸ ಮಾಡುತ್ತೆ? ದ ಕಂಪ್ಯೂಟರ್ ಅಕ್ಸೆಪ್ಟ್ಸ್ ದ ಕೋಡೆಡ್ ಇನ್ಫಾರ್ಮೇಷನ್ ಥ್ರೂ ಇನ್ಪುಟ್ ಯೂನಿಟ್ ಬೈ ದ ಯೂಸರ್. ಕಂಪ್ಯೂಟರ್ ಅಂತಕ್ಕಂಥದ್ದು ಇನ್ಪುಟ್ ಯೂನಿಟ್ಗಳ ಮೂಲಕ, ಯೂಸರ್ ಅಂದರೆ ಬಳಕೆದಾರರು ಅಂದರೆ ನಾವು ಇನ್ಪುಟ್ ಯೂನಿಟ್ಗಳ ಮೂಲಕ ಕೊಡ್ತಕ್ಕಂಥ ಮಾಹಿತಿಯನ್ನು ಕೋಡ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಕೋಡೆಡ್ ರೂಪದಲ್ಲಿ ಅಂದರೆ ಬೈನರಿ ಕೋಡ್ಸ್ ಇರ್ತಾವಲ್ಲ 0 ಮತ್ತು 1 ರೂಪದಲ್ಲಿ ನಾವೇನು ಇನ್ಪುಟ್ ಕೊಡ್ತೀವಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ನಾನು ಇನ್ಪುಟ್ ಡಿವೈಸ್ ಬಗ್ಗೆ ಹೇಳಿದೆ. ಈಗ ನಾನು ಇಲ್ಲೇನೋ ಮೌಸಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಆಡ್ ಪ್ಲೇ ಆಗುತ್ತೆ. ಟೈಪ್ ಮಾಡಿದ ತಕ್ಷಣ ನಮ್ಗೆ ಅಲ್ಲಿ ಲೆಟರ್ಸ್ ಕಾಣಿಸ್ತವೆ. ಇವೆಲ್ಲವೂ ಕೂಡ ನೋಡಿ, ಕಂಪ್ಯೂಟರ್ ಅಂತಕ್ಕಂಥದ್ದು ಒಂದು ಅದ್ಭುತವಾದ ಯಂತ್ರ. ಎಕ್ಸಾಂಪಲ್ ನೋಡಿ, ನಾನು ಸುಮ್ಮನೆ ಇಲ್ಲಿ APPಯಲ್ಲಿ ಆ್ಯಪಲ್ ಟೈಪ್ ಮಾಡ್ತೀನಿ. ಮಾಡಿದ ತಕ್ಷಣ ಅಲ್ಲಿ ಏನಾಗುತ್ತೆ, ಸ್ಕ್ರೀನ್ ಮೇಲೆ ನಿಮಗೆ ಆ್ಯಪಲ್ ಅಂತ ಕಾಣಿಸುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಎಷ್ಟು ಪ್ರೋಸೆಸ್ ನಡೆದಿರುತ್ತಪ್ಪ ಅಂತಂದರೆ, ನಾನು ಕೀಬೋರ್ಡಲ್ಲಿ ಟೈಪ್ ಮಾಡ್ತೀನಲ್ಲ ಆ್ಯಪಲ್ಲು, ಈ ಆ್ಯಪಲ್ಲು ಇಲ್ಲಿ ಏನಾಗುತ್ತೆ, ಬೈನರಿ ಲ್ಯಾಂಗ್ವೇಜ್ 0 1ಗೆ ಕನ್ವರ್ಟ್ ಆಗಿ CPU ಹೋಗುತ್ತೆ. CPU ಹೋಗಿ ಅಲ್ಲಿ ಪ್ರೋಸೆಸ್ ಆಗಿ ಇದು ಆ್ಯಪಲ್ಲು ಈ ಒಂದು ಮೈಕ್ರೋಸಾಫ್ಟ್ ಅಲ್ಲಿ ಇವು ಟೈಪ್ ಮಾಡ್ತಿದ್ದಾರೆ, ಇಲ್ಲಿ ಬರೋಂಗೆ ಮಾಡೋಣ ಅಂತೇಳಿ ಕಂಪ್ಯೂಟ್ರೆಲ್ಲ ರೆಡಿ ಮಾಡ್ಕೊಳುತ್ತೆ. ಅಲ್ಲಿ ಮತ್ತೆ 0 and 1ಗೆ ಏನು ಮಾಡುತ್ತೆ, ಮಾನಿಟರ್ಗೆ ಕಳಿಸುತ್ತೆ. 0 and 1 ಇರ್ತಕ್ಕಂಥದ್ದನ್ನು ಮತ್ತೆ ಏನು ಮಾಡುತ್ತೆ, APPಯಲ್ಲಿ ಕನ್ವರ್ಟ್ ಮಾಡಿ ಅದು ಸ್ಕ್ರೀನ್ ಮೇಲೆ ತೋರಿಸುತ್ತೆ. ಇಷ್ಟೆಲ್ಲ ಏನು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಕರಿತೀವಿ ನಾವು ಇದನ್ನು. ಸಿಂಪಲಾಗಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇದನ್ನು ಕೂಡ ನಿಮಗೆ ಕೇಳ್ಬೋದು. ಎಲ್ಲಾದರೂ ಒಂದೊಂದು ಕಡೆ ಕೇಳ್ತಾ ಇರ್ತಾರೆ, ಕೋಡಿಂಗ್ ಅಂದ್ರೇನು, ಡಿಕೋಡಿಂಗ್ ಅಂದ್ರೇನು ಅಂತ. ಕೋಡಿಂಗ್ ಅಂತಂದರೆ ನಾವು ಕೊಡ್ತಕ್ಕಂಥ ಮಾಹಿತಿ, ನಾವೇನು ಮಾಹಿತಿ ಕೊಡ್ತೀವಲ್ವ, ಈ ಮಾಹಿತಿನ 0 ಮತ್ತು 1 ರೂಪಕ್ಕೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಕೋಡಿಂಗು. ಡಿಕೋಡಿಂಗ್ ಅಂತಂದರೆ ಏನಪ್ಪ ಅಂತಂದರೆ 0 ಮತ್ತು 1 ರೂಪದಲ್ಲಿರ್ತಕ್ಕಂಥ ಮಾಹಿತಿನ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ, ನಾವೇನು ಟೈಪ್ ಮಾಡಿ ಅರ್ಥ ಆಗೋ ರೀತಿಯಲ್ಲಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಡಿಕೋಡಿಂಗು. ಈ ಎಲ್ಲ ಕೆಲಸವನ್ನು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಮಾಡುತ್ತೆ ನೋಡಿ. ಅದಕ್ಕೆ ಕಂಪ್ಯೂಟರ್ನ ಸ್ಪೀಡ್ ಇರುತ್ತಲ್ಲ, ಸ್ಪೀಡನ್ನ ಕೂಡ ನಾವು ಕಂಪ್ಯೂಟರ್ ಪರ್ಚೇಸ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಇದು ಇಷ್ಟು ಮೆಗಾಬೈಟ್ ಸ್ಪೀಡಲ್ಲಿ ಕೆಲಸ ಮಾಡುತ್ತೆ, ಮೆಗಾಬೈಟ್ಸ್ ಪರ್ ಸೆಕೆಂಡು, ಕಿಲೋಬೈಟ್ಸ್ ಪರ್ ಸೆಕೆಂಡು, ಟೆರಾಬೈಟ್ಸ್ ಪರ್ ಸೆಕೆಂಡ್, ಇದನ್ನು ಕೂಡ ಹೇಳ್ತಾರೆ. ಇವನು ಕೂಡ ನಾನು ನೆಕ್ಸ್ಟ್ ನಿಮಗೆ ಚೆನ್ನಾಗಿ ಏನು ಬೈಟ್ಸ್ ಅಂದ್ರೇನು, ಬಿಟ್ಸ್ ಅಂದ್ರೇನು, ಬಿಟ್ಸ್ ಪರ್ ಸೆಕೆಂಡ್ ಅಂದ್ರೇನು, ಇದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ಇದೆಲ್ಲ ಕೆಲಸವನ್ನು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಕಂಪ್ಯೂಟರ್ ಮಾಡುತ್ತೆ. ನಾವು ಕೊಡ್ತಕ್ಕಂಥ ಮಾಹಿತಿಯನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಕಳಿಸ್ತಕ್ಕಂಥ ಒಂದು ಡಿವೈಸಸ್ನ ಏನಂತೀವಿ ನಾವು ಇನ್ಪುಟ್ ಯೂನಿಟ್ಸ್ ಅಂತ ಕರಿತೀವಿ. ಇನ್ಪುಟ್ ಯೂನಿಟ್ಸ್ಗಳು ಬಳಕೆದಾರರು ಅಂದರೆ ನಾವು ಇರ್ತೀವಲ್ವ, ಬಳಕೆ ಮಾಡ್ತಾ ಇರ್ತೀವಲ್ವ, ನಾವು ಕೊಡ್ತಕ್ಕಂಥ ಮಾಹಿತಿಯನ್ನು ಕನ್ಸಿಡರ್ ಮಾಡಿ ಒಳಗಡೆ ಕಳಿಸ್ತದೆ. ಇವೇ ನಮಗೆ ಇನ್ಪುಟ್ ಡಿವೈಸಸ್. ಇಟ್ ಈಸ್ ಅ ಡಿವೈಸ್ ದಟ್ ಈಸ್ ಯೂಸ್ಡ್ ಟು ಗಿವ್ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಟು ದ ಡಿವೈಸ್. ಇಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ನೆಕ್ಸ್ಟು ಅದನ್ನೇ ಸಿಂಪಲಾಗಿ ಹೇಳ್ತಾ ಇದ್ದಾರೆ. ಇಟ್ ಈಸ್ ಅ ಡಿವೈಸ್ ದಟ್ ಈಸ್ ಯೂಸ್ಡ್ ಟು ಗಿವ್ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಟು ದ ಕಂಪ್ಯೂಟರ್. ಕಂಪ್ಯೂಟರ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿ, ಕಂಪ್ಯೂಟರ್ಗೆ ರಿಕ್ವೈರ್ ಆಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಕಳಿಸ್ತಕ್ಕಂಥ ಡಿವೈಸಸ್ನ ನಾವೇಂತೀವಿ ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ನೋಡಿ, ಈ ಎಕ್ಸಾಂಪಲ್ಲು ಇನ್ಪುಟ್ ಡಿವೈಸಸ್ಗೆ ಕೀಬೋರ್ಡು, ಮೌಸ್ ಎರಡನ್ನು ಮಾತ್ರ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಬಹಳಷ್ಟಿದ್ದಾವೆ. ಲೈಟ್ ಪೆನ್ಸ್ ಇದ್ದಾವೆ, ಸ್ಕ್ಯಾನರ್ಸ್ ಇದ್ದಾವೆ, ಮತ್ತು QR ಕೋಡ್ ಸ್ಕ್ಯಾನರ್ಸು, ಬಾರ್ ಕೋಡ್ ಸ್ಕ್ಯಾನರ್ಸು, MICR ಇವೆಲ್ಲವೂ ಕೂಡ ಬರ್ತವೆ. ಬಟ್ ಜಾಸ್ತಿ ಬಳಸ್ತಕ್ಕಂಥದ್ದು ನಾವು ಕೀಬೋರ್ಡ್ ಮೌಸನ್ನು ಬಳಸ್ತೀವಿ. ಸೊ ಅದನ್ನೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೋಡಿ, ನೆಕ್ಸ್ಟ್ ಬಂದರೆ ಆ್ಯನ್ ಇನ್ಪುಟ್ ಯೂನಿಟ್ ಪರ್ಫಾರ್ಮ್ಸ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಇನ್ಪುಟ್ ಯೂನಿಟ್ಗಳು ಯಾವ್ಯಾವ ಕೆಲಸ ಮಾಡ್ತವೆ? ದ ಇನ್ಪುಟ್ ಯೂನಿಟ್ಸ್ ಕ್ಯಾನ್ ಪರ್ಫಾರ್ಮ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಇನ್ಪುಟ್ ಯೂನಿಟ್ಗಳು ಈ ಕೆಲಸಗಳನ್ನ ಮಾಡ್ತವೆ. ಯಾವ್ಯಾವ ಕೆಲಸ ಮಾಡ್ತವೆ? ಇಟ್ ಅಕ್ಸೆಪ್ಟ್ಸ್ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೇಟಾ ಫ್ರಮ್ ದ ಯೂಸರ್. ಯೂಸರ್ ಅಂದರೆ ಬಳಕೆದಾರ. ನಾವು ಬಳಕೆ ಮಾಡ್ತೀವಲ್ವಾ, ಬಳಕೆದಾರರು. ನಾವು ಕೊಡ್ತಕ್ಕಂಥ ಇನ್ಫಾರ್ಮೇಷನ್ ಆ್ಯಂಡ್ ಇನ್ಸ್ಟ್ರಕ್ಷನ್ಗಳೇ ಏನಿದ್ದಾವೆ, ಡೇಟಾ ಅಂದರೆ ಮಾಹಿತಿ ಏನಿದ್ದಾವೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ನಾವು ಕೊಡ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ಏನು ಮಾಡುತ್ತೆ, ಇನ್ಪುಟ್ ಯೂನಿಟ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಇನ್ಪುಟ್ ಯೂನಿಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಏನೇನು ಕೆಲಸ ಮಾಡುತ್ತೆ ಇನ್ಪುಟ್ ಯೂನಿಟು, ಇನ್ಪುಟ್ ಯೂನಿಟ್ನ ಕೆಲಸ ಏನು ಅಂತಕ್ಕಂಥದ್ದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಇನ್ಪುಟ್ ಯೂನಿಟ್ನ ಕೆಲಸ ಈ ರೀತಿ ಇರುತ್ತೆ. ಇದು ಮಾಹಿತಿಯನ್ನು
ಬಳಕೆದಾರರಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ, ನಾವು ಮಾಹಿತಿ ಕೊಟ್ವಿ, ಈಗೇನೋ ಮೌಸಲ್ಲಿ ಕ್ಲಿಕ್ ಮಾಡಿದ್ವಿ, ಇಲ್ಲೇನೋ ಟೈಪ್ ಮಾಡಿದ್ವಿ, ಇದೆಲ್ಲ ಕೂಡ ಮಾಹಿತಿ ಇದನ್ನು ತಗೊಂಡಿದ್ದಾದ್ಮೇಲೆ ಏನು ಮಾಡ್ತಿದ್ವು, ಇಟ್ ಕನ್ವರ್ಟ್ಸ್ ದೀಸ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೇಟಾ ಇನ್ ಕಂಪ್ಯೂಟರ್ ಇನ್ ಅಕ್ಸೆಪ್ಟೇಬಲ್ ಫಾರ್ಮ್ಯಾಟ್. ನೋಡಿ, ಇದು ನಿಮ್ಗೆ ಅರ್ಥ ಆಗಲಿ ಅಂತಲೇ ನಾನು ಇಷ್ಟೊತ್ತು ಸಿಂಪಲಾಗಿ ಬೇಸಿಕ್ ಹೇಳಿದ್ದು. ಏನು ಕೋಡಿಂಗು ಡಿಕೋಡಿಂಗು ಎಲ್ಲನೂ ಏನು ಮಾಡುತ್ತೆ, ನಾವೇನೋ ಒಂದು ಕೆಲಸ ಕೊಡ್ತೀವಿ, ಅದನ್ನು ತಗೊಂಡಿರುತ್ತೆ, ಇಲ್ಲಿ ತಗೊಂಡ ನಂತರ ಇದೇನು ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಇಟ್ ಕನ್ವರ್ಟ್ಸ್ ದೀಸ್ ಇನ್ಸ್ಟ್ರಕ್ಷನ್ಸ್, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕನ್ವರ್ಟ್ ಮಾಡುತ್ತೆ. ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೇಟಾ, ಮಾಹಿತಿಗಳನ್ನು ಯಾವ ರೀತಿ ಕನ್ವರ್ಟ್ ಮಾಡುತ್ತೆ ಅಂತಂದರೆ ಇನ್ ಕಂಪ್ಯೂಟರ್ ಅಕ್ಸೆಪ್ಟೇಬಲ್ ಫಾರ್ಮ್ಯಾಟ್. ನಾನು ಹೇಳಿದ್ನಲ್ವ ನಿಮ್ಗಾಗಲೇ, ನಾವೇನೋ ಟೈಪ್ ಮಾಡ್ತೀವಿ, ಏನೋ ಹೇಳ್ತೀವಿ, ಅವ್ಯಾವೂ ಕೂಡ ಕಂಪ್ಯೂಟ್ರಿಗೆ ಅರ್ಥ ಆಗಲ್ಲ. ಕಂಪ್ಯೂಟ್ರಿಗೆ ಬರ್ತಕ್ಕಂಥ ಭಾಷೆ ಯಾವುದು, ಈ ಭಾಷೆ, 0 ಮತ್ತು 1 ಭಾಷೆ. ಈ ಭಾಷೆ ಮಾತ್ರನೇ ಕಂಪ್ಯೂಟ್ರಿಗೆ ಬರ್ತಕ್ಕಂಥದ್ದು. ಸೊ ಏನಾಗುತ್ತೆ, ಕಂಪ್ಯೂಟ್ರಿಗೆ ಈ ಭಾಷೆ ಮಾತ್ರನೇ ಬರುತ್ತೆ. ಯಾಕಪ್ಪ ಬರುತ್ತೆ ಅಂತಂದರೆ ನೋಡಿ ಇಲ್ಲಿ, ಇಟ್ ಕನ್ವರ್ಟ್ಸ್ ದೀಸ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೇಟಾ ಇನ್ ಕಂಪ್ಯೂಟರ್ ಅಕ್ಸೆಪ್ಟಬಲ್ ಫಾರ್ಮ್ಯಾಟ್. ಇಲ್ಲಿ ಕೆಲಸವನ್ನು ಮೊದಲು ತಗೊಂಡಿರುತ್ತೆ, ತಗೊಂಡ ನಂತರ ಸೆಕೆಂಡ್ನೇ ಕೆಲಸ ಏನು ಮಾಡುತ್ತೆ, ಇನ್ಪುಟ್ ಡಿವೈಸಸ್ಸು ಕಂಪ್ಯೂಟ್ರಿಗೆ 0 ಮತ್ತು 1 ಭಾಷೆ ಮಾತ್ರ ಅರ್ಥ ಆಗುತ್ತಲ್ವಾ, ಆ ಭಾಷೆಗೆ ಕನ್ವರ್ಟ್ ಮಾಡುತ್ತೆ. ಕಂಪ್ಯೂಟರ್ ಅಕ್ಸೆಪ್ಟಬಲ್ ಫಾರ್ಮ್ಯಾಟ್ ಅಂದರೆ ಅದೇ, ಈಗ ನಾವೇನೋ ಆ್ಯಪಲ್ಲಿ ಟೈಪ್ ಮಾಡಿದ್ರೆ ಅದೇನು ಮಾಡುತ್ತೆ, ಇನ್ಪುಟ್ ಡಿವೈಸು ನಮ್ಮ ಹತ್ರ ಇಸ್ಕೊಳ್ಳುತ್ತೆ ಆ್ಯಪಲ್ ಅಂತ, ಅದೇನು ಮಾಡುತ್ತೆ 0 ಮತ್ತು 1ಕ್ಕೆ ಅದನ್ನು ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಕೆಲಸ ಮಾಡುತ್ತೆ ಅದು ಅಂದರೆ ಇಟ್ ಸಪ್ಲೈಸ್ ದ ಕನ್ವರ್ಟೆಡ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೇಟಾ ಟು ದ ಕಂಪ್ಯೂಟರ್ ಸಿಸ್ಟಮ್ ಫಾರ್ ಫರ್ದರ್ ಪ್ರೊಸೆಸಿಂಗ್. ಏನು ಮಾಡುತ್ತೆ, ನೆಕ್ಸ್ಟ್ ಏನು ಮಾಡುತ್ತಪ್ಪ ಅಂತಂದರೆ ಕನ್ವರ್ಟೆಡ್ ಇನ್ಸ್ಟ್ರಕ್ಷನ್ಸ್, ಇಟ್ ಸಪ್ಲೈಸ್ ದ ಕನ್ವರ್ಟೆಡ್ ಇನ್ಸ್ಟ್ರಕ್ಷನ್ಸ್. ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡುತ್ತೆ, ಇದು ಕನ್ವರ್ಟ್ ಮಾಡಿರುತ್ತೆ. ಈ ನಾವು ಏನು ಕಳಿಸಿರ್ತೀವಲ್ಲ, ಈ ಏನು ಮಾಡುತ್ತೆ 0 and 1ಗೆ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಇನ್ಪುಟ್ಟು ನಾವು ಕೊಡ್ತಿದ್ದೀವಿ ಅಂತ ಎಕ್ಸಾಂಪಲ್ ತೊಗೊಂಡ್ರೆ, ಈ 0 and 1ಗೆ ಕನ್ವರ್ಟ್ ಮಾಡಿರುತ್ತೆ. 0 1 ಅಂತ ಅಂದ್ಕೊಳ್ಳೋಣ. ಈ 0 1 ಏನು ಮಾಡುತ್ತೆ, ಕನ್ವರ್ಟ್ ಮಾಡಿರ್ತಕ್ಕಂಥ 0 1 ಕಂಪ್ಯೂಟರ್ ಸಿಸ್ಟಮ್ಗೆ ಕಳಿಸುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಮಾಡು ನೀನು ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ಪ್ರೋಸೆಸ್ ಏನಿದೆ, ನಾನೇನೋ ಕೊಡ್ತಾ ಇದ್ದೀನಿ, ಟೈಪ್ ಮಾಡ್ತಾ ಇದ್ದೀನಲ್ವಾ, ಈ 0 and 1 ಏನು ಮಾಡುತ್ತೆ, CPU ಕಳಿಸುತ್ತೆ. ಈಗ ನೋಡಿ, ಇಲ್ಲಿ ಇಷ್ಟೇ ಸಿಂಪಲ್ಲು, ನಾವು ಕೊಡ್ತಕ್ಕಂಥ ಮಾಹಿತಿ ತಗೊಂಡ ನಂತರ ಅದನ್ನು 0 and 1 ಕಂಪ್ಯೂಟರ್ ಅಕ್ಸೆಪ್ಟೇಬಲ್ ಫಾರ್ಮ್ಯಾಟ್, ಕಂಪ್ಯೂಟರ್ಗೆ ಗೊತ್ತಾಗ್ತಕ್ಕಂಥ ಫಾರ್ಮ್ಯಾಟು ಅಕ್ಸೆಪ್ಟೇಬಲ್ ಫಾರ್ಮ್ಯಾಟ್ಗೆ ಅದು ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿರ್ತಕ್ಕಂಥ ಮಾಹಿತಿಯನ್ನು ಮತ್ತೆ ಏನು ಮಾಡುತ್ತೆ, ಅದು CPU ಕಳಿಸುತ್ತೆ. ಇಷ್ಟ ಆಯಿತು. ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ, ನೆಕ್ಸ್ಟ್ ಪಾಯಿಂಟ್ಸ್ ಏನಿದೆ ಅಂತಂದರೆ ಔಟ್ಪುಟ್ ಯೂನಿಟ್. ಇನ್ಪುಟ್ ಯೂನಿಟ್ ಆಯ್ತಲ್ಲ, ಈಗ ಔಟ್ಪುಟ್ ಯೂನಿಟ್ ಬಗ್ಗೆ ತಿಳ್ಕೊಳ್ಳೋಣ. ಔಟ್ಪುಟ್ ಯೂನಿಟ್ ಅಂದರೆ ಏನು, ಮಾಹಿತಿಯನ್ನು ಹೊರಗೆ ನೀಡ್ತಕ್ಕಂಥವು, ಹೊರಗೆ ನಮಗೆ ಕಾಣಿಸ್ತಕ್ಕಂತಹ ರೀತಿಯಲ್ಲಿ ಮಾಹಿತಿಯನ್ನು ಹೊರಗೆ ಕೊಡ್ತಕ್ಕಂಥವನ್ನ ನಾವು ಔಟ್ಪುಟ್ ಯೂನಿಟ್ಸ್ ಅಂತ ಕರಿತೀವಿ. ದಿಸ್ ಯೂನಿಟ್ ಸೆಂಡ್ಸ್ ದ ಪ್ರೊಸೆಸ್ಡ್ ರಿಸಲ್ಟ್ಸ್ ಟು ದ ಯೂಸರ್. ಇದ್ರ ಕೆಲಸ ಏನು, ದಿಸ್ ಯೂನಿಟ್ ಸೆಂಡ್ಸ್ ದ ಪ್ರೊಸೆಸ್ಡ್ ರಿಸಲ್ಟ್ ಟು ದ ಯೂಸರ್ಸ್ ಅಂತಂದರೆ, ಪ್ರೊಸೆಸ್ಡ್ ರಿಸಲ್ಟ್ ನಾನು ಆಗಲೇ ಹೇಳ್ದಲ್ಲ, ಇನ್ಪುಟ್ ಡಿವೈಸಸ್ ಏನು ಮಾಡ್ತವೆ, 0 1ರಲ್ಲಿ ಕಳಿಸಿರ್ತಾವಲ್ಲ ಮಾಹಿತಿ, ಆ 0 1ರಲ್ಲಿ ಇರ್ತಕ್ಕಂಥ ಮಾಹಿತಿನ ಏನು ಮಾಡ್ತವೆ ಇವು, ಮತ್ತು ABCD ಈ ಥರ ನಮಗೆ ಅಕ್ಸೆಪ್ಟೇಬಲ್ ಫಾರ್ಮ್ಯಾಟ್, ನಮಗೆ ಗೊತ್ತಾಗ್ತಕ್ಕಂಥ ಫಾರ್ಮ್ಯಾಟ್, ನಮಗೆ 0 1 ಭಾಷೆ ಅರ್ಥ ಆಗಲ್ಲ. ಸೊ ನಮ್ಗೆ ಹೆಂಗೆ ಬೇಕೋ ಹಂಗೆ ಪ್ರೋಸೆಸ್ ಮಾಡಿರ್ತಕ್ಕಂಥ ಮಾಹಿತಿಯನ್ನು ಬಳಕೆದಾರರು ಅಂದರೆ ನಮಗೆ ನೀಡ್ತಕ್ಕಂಥವನ್ನೇ ನಾವು ಔಟ್ಪುಟ್ ಯೂನಿಟ್ ಅಂತೀವಿ. ಪರಿಷ್ಕರಿಸಿದ ಅಂದರೆ ಏನು ಪ್ರೋಸೆಸ್ ಆಗಿರ್ತಕ್ಕಂತಹ ಮಾಹಿತಿಯನ್ನು ಹೊರಗೆ ನೀಡ್ತಕ್ಕಂಥವನ್ನು ನಾವು ಔಟ್ಪುಟ್ ಯೂನಿಟ್ಸ್ ಅಂತ ಕರಿತೀವಿ. It is mainly used to display the desired result to the user as per input instructions. ಔಟ್ಪುಟ್ ಯೂನಿಟ್ಗಳನ್ನ ಮೇಯ್ನ್ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಔಟ್ಪುಟ್ ಯೂನಿಟ್, ದಿಸ್ ಔಟ್ಪುಟ್ ಯೂನಿಟ್ ಈಸ್ ಮೇನ್ಲಿ ಯೂಸ್ಡ್ ಟು ಡಿಸ್ಪ್ಲೇ ದ ಡಿಸೈರ್ಡ್ ರಿಸಲ್ಟ್ ಟು ಯೂಸರ್ ಆಸ್ ಪರ್ ಇನ್ಪುಟ್ ಇನ್ಸ್ಟ್ರಕ್ಷನ್. ಇದರ ಅರ್ಥ ಇನ್ನೇನು ಅಲ್ಲ, ನೋಡಿಲಿ, ನಾವು ಇನ್ಪುಟ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ. ಇನ್ಪುಟ್ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿರ್ತೀವಿ ನಾವು, ಇದನ್ನು ಮಾಡು, ಸಪೋಸ್ ಈಗ ನಾನೊಂದು ಸಾಂಗನ್ನು ಪ್ಲೇ ಮಾಡು ಅಂತ ಇನ್ಪುಟ್ ಮೌಸಲ್ಲಿ ಒತ್ತಿರ್ತೀನಿ. ಸಾಂಗ್ನ ಪ್ಲೇ ಮಾಡಬೇಕು ಈ ಕಂಪ್ಯೂಟ್ರು, ಅದನ್ನು ಸಾಂಗನ್ನು ನನಗೆ ಬೇಕಾದಂಥ ರೀತಿಯಲ್ಲಿ ಯೂಸರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿನ ನಾನು ಇನ್ಪುಟ್ಟು ಸಾಂಗನ್ನ ಪ್ಲೇ ಮಾಡು ಅಂತ ಕೊಟ್ಟ ತಕ್ಷಣ ಅಲ್ಲಿ ಏನೇನೋ ಟೈಪ್ ಮಾಡಲ್ಲ, ಅದು ನಾನು ಏನು ಹೇಳಿರ್ತೀನಿ ಅದೇ ಕೆಲಸ ಮಾಡುತ್ತೆ. ಅದೇ ಕೆಲಸವನ್ನು ನಮಗೆ ವಾಪಸ್ ತೋರಿಸ್ತಕ್ಕಂಥ, ನಾನು ಹಾಡು ಹೇಳು ಅಂತ ತಕ್ಷಣ ಎಲ್ಲಿಂದ ಬರುತ್ತೆ, ಹಾಡು ಸ್ಪೀಕರ್ಸಿಂದ ಬರುತ್ತೆ. ಸ್ಪೀಕರ್ ಕೂಡ ಒಂದು ಏನು ಔಟ್ಪುಟ್ ಡಿವೈಸ್ ಅಲ್ವಾ.
ನಾನು ಕೇಳಿರ್ತಕ್ಕಂಥ ಮಾಹಿತಿಯನ್ನು ನನಗೆ ಕರೆಕ್ಟಾಗಿ ನೀಡ್ತಕ್ಕಂಥ ಒಂದು ಏನು ಯೂನಿಟ್ ಏನಿದೆ ಅದು ಔಟ್ಪುಟ್ ಯೂನಿಟ್. ಇಲ್ಲಿ ಅದನ್ನು ಹೇಳ್ತಾ ಇದೆ ನೋಡಿಲಿ. ಯೂಸರ್ ಇನ್ಪುಟ್ ಇನ್ಸ್ಟ್ರಕ್ಷನ್ ಏನಿದೆ, ಯೂಸರ್ ಏನನ್ನು ಕೇಳಿರ್ತಾನೆ, ಯೂಸರ್ ಏನು ಬೇಕು ಅಂತ ಕೇಳಿರ್ತಾನೋ ಆ ಒಂದು ಮಾಹಿತಿಯನ್ನು, ಆ ಒಂದು ರಿಸಲ್ಟ್ನ ಯೂಸರ್ಗೆ ತೋರಿಸ್ತಕ್ಕಂಥ, ಡಿಸ್ಪ್ಲೇ ಮಾಡ್ತಕ್ಕಂಥ, ಅಂದರೆ ತೋರಿಸ್ಲೇಬೇಕಂತೇನಿಲ್ಲ, ಪ್ರಿಂಟೆಡ್ಡು ಕೊಡ್ಬೋದು ಅಥವಾ ಸ್ಪೀಕರ್ಸ್ನ ಮೂಲಕ ಕೂಡ ಹೇಳ್ಬೋದು. ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಔಟ್ಪುಟ್ ಯೂನಿಟ್. ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ನಮಗೇನು ಮಾಹಿತಿ ಬೇಕೋ ಆ ಮಾಹಿತಿನ ನಾವು ನೋಡಲಿಕ್ಕೆ ಅಥವಾ ಕೇಳಲಿಕ್ಕೆ ಅಥವಾ ಪ್ರಿಂಟ್ ತಗೊಳ್ಲಿಕ್ಕೆ ಉಪಯೋಗ ಆಗ್ತಕ್ಕಂಥ ಡಿವೈಸ್ಗಳ ಔಟ್ಪುಟ್ ಡಿವೈಸ್. ಯಾವುದಾದ್ರು ಎಕ್ಸಾಂಪಲ್ ಔಟ್ಪುಟ್ ಡಿವೈಸ್ಗೆ ಅಂತಂದರೆ ಮಾನಿಟರು, ಪ್ರಿಂಟರು, ಪ್ಲಾಟರ್. ನೋಡಿ ಇಲ್ಲಿ ಮಾನಿಟರ್, ಪ್ರಿಂಟರ್, ಪ್ಲಾಟರ್ ಇದಷ್ಟೇ ಅಲ್ಲ, ಸ್ಪೀಕರ್ಸು ಕೂಡ ಬರ್ತವೆ, ಇನ್ನೂ ಒಂದಷ್ಟು ಬರ್ತವೆ. ಇವೆಲ್ಲವೂ ಕೂಡ ಔಟ್ಪುಟ್ ಡಿವೈಸಸ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟ್ರಲ್ಲಿ ಇವೇ ಇರೋದು, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಇದ್ದಾವೆ. ಒಂದೊಂದನ್ನು ಕೂಡ ನಾವು ಸ್ಪಷ್ಟವಾಗಿ ತಿಳ್ಕೊಳ್ತಾ ಹೋಗ್ಬೋದು ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಬಗ್ಗೆ. ಮಾನಿಟರ್, ಪ್ರಿಂಟರ್ ಆ್ಯಂಡ್ ಪ್ಲಾಟರ್ ಇವನ್ನ ಮತ್ತು ಸ್ಪೀಕರ್ಸ್ ಇವೆಲ್ಲವನ್ನು ಕೂಡ ನಾವೆಂತ ಕರಿತೀವಿ, ಔಟ್ಪುಟ್ ಡಿವೈಸಸ್ ಅಂತ ಕರಿತೀವಿ. ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್ ಪರ್ಫಾರ್ಮ್ಡ್ ಬೈ ಆನ್ ಔಟ್ಪುಟ್ ಯೂನಿಟ್. ಔಟ್ಪುಟ್ ಯೂನಿಟ್ಟು ಏನೇನು ಕೆಲಸ ಮಾಡುತ್ತೆ ನಾವು ಹೋಗಲೇ ತಿಳ್ಕೊಂಡವಲ್ವಾ, ಇನ್ಪುಟ್ ಯೂನಿಟ್ ಏನೇನು ಕೆಲಸ ಮಾಡುತ್ತೆ ಅಂತ. ಸೊ ಅದೇ ರೀತಿ ಔಟ್ಪುಟ್ ಯೂನಿಟ್ ಏನೇನು ಕೆಲಸ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಮಾನಿಟರ್ ಅಂದರೆ ನಮಗೇನು ಕಂಪ್ಯೂಟರ್ ಮೇಲೆ ಒಂದು ಸ್ಪರ್ಧೆ ಕಾಣಿಸ್ತಾ ಇರುತ್ತಲ್ವ, ಟಿ ವಿ ಥರ, ಅದನ್ನು ಮಾನಿಟರ್ ಅಂತೀವಿ. ಪ್ರಿಂಟರ್ ನಿಮಗೆ ಗೊತ್ತಿದೆ, ಒಂದು ಇಟ್ಸ್ ಲುಕ್ಸ್ ಲೈಕ್ ಎ ಸ್ಮಾಲ್ ಜೆರಾಕ್ಸ್ ಮಷಿನ್. ಪ್ಲಾಟರ್ಸ್ ಅಂತ ಅಂದರೆ ನಮಗೆ ಫ್ಲಕ್ಸ್ಗಳು, ಬ್ಯಾನರ್ಸ್ಗಳು ಏನು ಪ್ರಿಂಟ್ ತೊಗೊತೀವಲ್ಲ ಅವನ್ನೆಲ್ಲ ನಾವು ಪ್ಲಾಟರ್ಸ್ ಅಂತ ಕರಿತೀವಿ. ಸ್ಪೀಕರ್ಸ್ ನಿಮಗೆ ಗೊತ್ತಿದೆ, ಸಾಂಗ್ ಪ್ಲೇ ಮಾಡ್ತೀವಲ್ಲ ಅದು ಸ್ಪೀಕರ್ಸು. ಸೊ ಇವೆಲ್ಲವೂ ಕೂಡ ಔಟ್ಪುಟ್ ಯೂನಿಟ್ಗಳು. ಏನೇನು ಫಂಕ್ಷನ್ಸು, ಏನೇನು ಕೆಲಸ ಮಾಡ್ತವೆ ಔಟ್ಪುಟ್ ಯೂನಿಟ್ಗಳು ಅಂತಂದರೆ, ಇಟ್ ಅಕ್ಸೆಪ್ಟ್ ದ ರಿಸಲ್ಟ್ಸ್ ಪ್ರೊಡ್ಯೂಸ್ಡ್ ಬೈ ದ ಕಂಪ್ಯೂಟರ್ ವಿಚ್ ಆರ್ ಇನ್ ಕೋಡೆಡ್ ಫಾರ್ಮ್ ಆ್ಯಂಡ್ ಹೆನ್ಸ್ ಕೆನಾಟ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡ್ ಬೈ ಯೂಸರ್. ನೋಡಿ ಇಲ್ಲಿ ನಾನು ನಿಮ್ಗೆ ಆವಾಗಲೇ ಹೇಳಿದೆ ಒಂದು ಸೈಕಲ್. ಇಲ್ಲಿ ನಾನು ಟೈಪ್ ಮಾಡಿದ ತಕ್ಷಣ ಏನಾಗುತ್ತೆ, 0 1ಗೆ ಕನ್ವರ್ಟ್ ಆಗುತ್ತೆ, ಅದು ಸಿ ಪಿ ಯುಗೆ ಹೋಗುತ್ತೆ. ಸಿ ಪಿ ಯು ಏನು ಮಾಡುತ್ತೆ, ಅಲ್ಲಿ ಏನೇನು ಕೆಲಸ ಮಾಡಬೇಕು ಅದೇನೇನು ಮಾಡಬೇಕು ಎಲ್ಲ ಮಾಡಿಬಿಟ್ಟು ಮತ್ತೆ 0 1 ಫಾರ್ಮ್ಯಾಟಲ್ಲಿರೋದನ್ನ ಏನು ಮಾಡುತ್ತೆ, ಔಟ್ಪುಟ್ ಡಿವೈಸ್ ಕಳಿಸುತ್ತೆ. ಇಲ್ಲ ಅದೇ ಹೇಳಿದ್ದಾರೆ ನೋಡಿ, ಇಟ್ ಅಕ್ಸೆಪ್ಟ್ ದ ರಿಸಲ್ಟ್ಸ್ ಪ್ರೊಡ್ಯೂಸ್ಡ್ ಬೈ ದ ಕಂಪ್ಯೂಟರ್ ಕೊಡ್ತಕ್ಕಂಥ ರಿಸಲ್ಟ್ಸ್ ಮಾಹಿತಿಗಳನ್ನ ತಗೊಳುತ್ತೆ. ಆ ಮಾಹಿತಿ ಯಾವ ರೀತಿ ಇರುತ್ತೆ, ಕೋಡೆಡ್ ಲ್ಯಾಂಗ್ವೇಜ್, ಕೋಡೆಡ್ ಫಾರಮ್. ನಾನು ಹೇಳಿದ್ನಲ್ಲ, ಕೋಡೆಡ್ ಅಂದರೆ ಇನ್ನೇನಲ್ಲ, ಬೈನರಿ 0 and 1 ಫಾರಮಲ್ಲಿ ಇರುತ್ತೆ. ಈ ಕೋಡೆಡ್ ಫಾರಮಲ್ಲಿ ಇರ್ತಕ್ಕಂಥ ಲ್ಯಾಂಗ್ವೇಜಸ್ನ ಏನು ಮಾಡುತ್ತೆ, ಕಂಪ್ಯೂಟ್ರಿಗೆ ತಗೊಳುತ್ತೆ. ಕಂಪ್ಯೂಟ್ರಿಂದ ಏನು ಮಾಡುತ್ತೆ, ರಿಸಲ್ಟ್ಗಳು 0 ಮತ್ತು 1ರಲ್ಲಿ ಇರ್ತದಲ್ಲ ಅದನ್ನು ತಗೊಳುತ್ತೆ. ಆ್ಯಂಡ್ ಹೆನ್ಸ್ ಕೆನಾಟ್ ಬಿ ಈಸಿಲಿ ಅಂಡರ್ಸ್ಟುಡ್ ಬೈ ಯೂಸರ್. ಇದು ಮಾಹಿತಿಯನ್ನು ತಗೊಳುತ್ತೆ, ಏನೋ 0 and 1ನಲ್ಲಿರೋದನ್ನು ತಗೊಳುತ್ತೆ. ಆದರೆ 0 and 1ನಲ್ಲಿರೋದು ನಮ್ಗೆ ಅರ್ಥ ಆಗುತ್ತಾ, ತೋರಿಸಿದ ತಕ್ಷಣ ಅರ್ಥ ಆಗಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡುತ್ತೆ, ಇಟ್ ಕನ್ವರ್ಟ್ಸ್ ದ ಕೋಡೆಡ್ ರಿಸಲ್ಟ್ಸ್ ಟು ದ ಹ್ಯೂಮನ್ ಅಕ್ಸೆಪ್ಟಬಲ್ ಫಾರ್ಮ್ಯಾಟ್. ನಮಗೆ ಅರ್ಥ ಆಗ್ತಕ್ಕಂಥ ಫಾರ್ಮ್ಯಾಟಿಗೆ ಏನು ಮಾಡುತ್ತೆ, ಈ ಒಂದು 0 1ಸ್ನ ಏನು ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಯಾವ ಥರ, ಎ ಆಗಿ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿದ ನಂತರ ಇಟ್ ಸಪ್ಲೈಸ್ ದ ಕನ್ವರ್ಟೆಡ್ ರಿಸಲ್ಟ್ ಟು ದ ಯೂಸರ್. ಕನ್ವರ್ಟ್ ಆಗಿರ್ತಕ್ಕಂಥ ರಿಸಲ್ಟ್ಸ್ನ ಏನು ಮಾಡುತ್ತೆ, ನಮಗೆ ಈ ಸ್ಕ್ರೀನ್ ಮೇಲೆ ಎ ಅಂತ ಡಿಸ್ಪ್ಲೇ ಮಾಡುತ್ತೆ. ನೋಡಿ ಇಲ್ಲಿ ಸಿಂಪಲ್ಲಾಗಿ ಏನಪ್ಪ ಅಂದರೆ ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸು ಏನೇನು ಮಾಡ್ತಾವೆ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ಇನ್ಪುಟ್ ಡಿವೈಸು, ಔಟ್ಪುಟ್ ಡಿವೈಸು. ಇನ್ಪುಟ್ ಡಿವೈಸಲ್ಲಿ ನಾನು ಎ ಅಂತ ಟೈಪ್ ಮಾಡ್ತೀನಿ. ಇದು ಫಸ್ಟ್ನೇ ಕೆಲಸ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ನೆಕ್ಸ್ಟ್ ಇದೇನು ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. 0 and 1ಸಲ್ಲಿ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿದ ತಕ್ಷಣ ಏನು ಮಾಡುತ್ತೆ, ಅದು ಕಂಪ್ಯೂಟ್ರ್ ಸಿ ಪಿ ಯುಗೆ ಕಳಿಸ್ತದೆ. ಅರ್ಥ ಆಯ್ತಲ್ಲ? ಇದು ಕೆಲಸ ನಡೀತಕ್ಕಂಥದ್ದು. ಸಿ ಪಿ ಯುಗೆ ಯಾವ ಥರ ಕಳಿಸುತ್ತೆ, 0 and 1ನಲ್ಲೇ ಕಳಿಸುತ್ತೆ. ಇದು ಮೈನು 3 ಫಂಕ್ಷನ್ಸು, 3 ಕೆಲಸಗಳು. ಏನೋ 3 ಕೆಲಸ ಮಾಡುತ್ತೀವಿ ಇನ್ಪುಟ್ ಡಿವೈಸ್. ಅದೇ ಔಟ್ಪುಟ್ ಡಿವೈಸ್ ಏನು ಮಾಡ್ತೈತೆ, ಸಿ ಪಿ ಯುಯಿಂದ ಬರುತ್ತಲ್ಲ ಪ್ರೋಸೆಸರ್ ರಿಸಲ್ಟ್, ಅದು 0 and 1ನಲ್ಲಿರುತ್ತೆ. ಅದನ್ನು ತಗೊಳುತ್ತೆ. ನೆಕ್ಸ್ಟ್ ಅದೇನು ಮಾಡುತ್ತೆ, ಎ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಅದೇನು ಮಾಡುತ್ತೆ, ನಮಗೆ ಈ ಥರ ಪರದೆ ಮೇಲೆ ಆಗಿರ್ಬೋದು ಅಥವಾ ಇನ್ಯಾವುದೇ ಔಟ್ಪುಟ್ ಡಿವೈಸಸಲ್ಲಿ ಏನಾಗುತ್ತೆ, ನಮಗೆ ಡಿಸ್ಪ್ಲೇ ಮಾಡುತ್ತೆ. ಈ ಕೆಲಸವನ್ನು ಇದು ಮಾಡುತ್ತೆ. ಸೊ ಇದನ್ನು ನಾವೇನಂತೀವಿ, ಕೋಡಿಂಗ್ ಅಂತ ಕರಿತೀವಿ. ಇದನ್ನು ನಾವು ಡಿಕೋಡಿಂಗ್ ಅಂತೀವಿ. ಕೋಡಿಂಗ್ ಅಂತಂದರೆ ಏನು, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿನ 0 and 1ಸ್ಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಕೋಡಿಂಗು. ಅದೇ ರೀತಿ ಡಿಕೋಡಿಂಗ್ ಅಂತಂದರೆ ಏನಪ್ಪ ಅಂತಂದರೆ 0 and 1ಸಲ್ಲಿರ್ತಕ್ಕಂಥ ಮಾಹಿತಿಯನ್ನು ನಮಗೆ ಅರ್ಥ ಆಗ್ತಕ್ಕಂಥ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದೇನು, ಡಿಕೋಡಿಂಗ್. ಇಲ್ಲಿ ಇದೇ 3 ಕೆಲಸ ಇದೆ ನೋಡಿ. ಇಲ್ಲಿ ಕೋಡೆಡ್ ಲ್ಯಾಂಗ್ವೇಜಲ್ಲಿ
ಪ್ರೋಸೆಸ್ ಆಗಿರೋ ರಿಸಲ್ಟ್ನ ಇಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇದೆ. ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಅಕ್ಸೆಪ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಏನು ಮಾಡುತ್ತೆ ಅದನ್ನು, ಅದು ಇಟ್ ಕನ್ವರ್ಟ್ಸ್ ಟು ದ ಹ್ಯೂಮನ್ ಅಕ್ಸೆಪ್ಟಬಲ್ ಫಾರ್ಮೆಟ್. ಅಂದರೆ ಮನುಷ್ಯ ಅಕ್ಸೆಪ್ಟ್ ಮಾಡಿಕೊಂಡು ಮನುಷ್ಯ ನೋಡಲಿಕ್ಕೆ ಆಗ್ತಕ್ಕಂಥ, ಮನುಷ್ಯ ನೋಡ್ತಕ್ಕಂಥ ಒಂದು ಫಾರ್ಮೆಟಿಗೆ ಏನು ಮಾಡುತ್ತೆ, ಇದು ಕನ್ವರ್ಟ್ ಮಾಡುತ್ತೆ. ಅದು ಎರಡನೇ ಕೆಲಸ. ಮೂರನೇ ಕೆಲಸ ಏನು ಮಾಡುತ್ತೆ, ಕನ್ವರ್ಟ್ ಮಾಡಿರೋ ರಿಸಲ್ಟ್ನ ನಮಗೆ ತೋರಿಸುತ್ತೆ. ಅಷ್ಟೇ. ಕೋಡಿಂಗ್ ಮತ್ತು ಡಿಕೋಡಿಂಗ್. ಕೋಡಿಂಗ್ ಅಂತಂದರೆ ಏನು ಮಾಡೋದು, ಕಂಪ್ಯೂಟರ್ಗೆ ಅರ್ಥ ಆಗೋ ಥರ ಕನ್ವರ್ಟ್ ಮಾಡೋದು. ಡಿಕೋಡಿಂಗ್ ಅಂದರೆ ನಮ್ಗೆ ಅರ್ಥ ಆಗೋ ಥರ ಕನ್ವರ್ಟ್ ಮಾಡೋದು. ಇದೇ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಇನ್ನೇನೂ ಅಲ್ಲ. ಇಲ್ಲಿವರೆಗೂ ನಾವು ಏನನ್ನ ತಿಳ್ಕೊಂಡು ಈ ಚಾಪ್ಟ್ರಲ್ಲಿ ಅಂತಂದರೆ, ಇನ್ಪುಟ್ ಯೂನಿಟ್ಸ್ ಯಾವ ರೀತಿ ಕೆಲಸ ಮಾಡ್ತವೆ, ಔಟ್ಪುಟ್ ಯೂನಿಟ್ಸ್ ಯಾವ ರೀತಿ ಕೆಲಸ ಮಾಡ್ತವೆ, ಅದರ ಜೊತೆಯಲ್ಲಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂದರೆ ಏನು, ಕಂಪ್ಯೂಟರ್ನ 3 ಮೈನ್ ಕಾಂಪೋನೆಂಟ್ಸ್ ಯಾವುದ್ಯಾವುದು, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ಸು, CPU ಆ್ಯಂಡ್ ಮೆಮೊರಿ ಯೂನಿಟ್ ಬಗ್ಗೆ ತಿಳ್ಕೊಂಡ್ವಿ. ಕಂಪ್ಯೂಟರ್ನ ಬ್ಲಾಕ್ ಡಯಾಗ್ರಾಮ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇನ್ಪುಟ್ ಡಿವೈಸ್ ಅಂದರೆ ಏನು, ಇನ್ಪುಟ್ ಡಿವೈಸಸ್ಗಳು ಯಾವ 3 ಕೆಲಸಗಳನ್ನ ಮಾಡ್ತವೆ ಅದನ್ನು ಕೂಡ ತಿಳ್ಕೊಂಡ್ವಿ. ಅದಾದ ಮೇಲೆ ನೆಕ್ಸ್ಟ್ ಔಟ್ಪುಟ್ ಡಿವೈಸ್ ಅಂದ್ರೇನು, ಔಟ್ಪುಟ್ ಡಿವೈಸ್ಗಳು ಯಾವ ಕೆಲಸವನ್ನು ಮಾಡ್ತವೆ, ಇಷ್ಟನ್ನು ಕೂಡ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ನಮ್ಮ CPU ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿವರೆಗೂ ನಿಮಗೆ ಯಾವುದೋ ಡೌಟ್ಸ್ ಬಂದಿಲ್ಲ ಅಂತ ಅಂದ್ಕೊತೀವಿ. ಆದಷ್ಟು ನಿಮಗೆ ಅರ್ಥ ಆಗೋಂಥ ರೀತಿಯಲ್ಲಿ ಸ್ಪಷ್ಟವಾಗಿ ಸರಳ ರೀತಿಯಲ್ಲಿ ಮಾಹಿತಿನ ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಫ್ರೆಂಡ್ಸ್. ಸೊ ನಾವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ CPU ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಮೆಮೊರಿ ಯೂನಿಟ್ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಇದರ ಕ್ವಶನ್ಸ್ನ ಕೂಡ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದರ ಜೊತೆಯಲ್ಲಿ ನೀವು ಇನ್ನೊಂದನ್ನು ಮರೀಲೇಬಾರ್ದು, ಏನಪ್ಪ ಅಂದರೆ ನಮ್ಮ ಆಜಾದ್ ICS ಅಕಾಡೆಮಿಯವರು ಅತ್ಯಂತ ಸುಲಭ ರೂಪದಲ್ಲಿ ನಿಮಗೆಲ್ಲರಿಗೂ ಅರ್ಥವಾಗ್ತಕ್ಕಂಥ ಭಾಷೆಯಲ್ಲಿ ತುಂಬ ಸುಲಭ ಮತ್ತು ಸರಳ ರೀತಿಯಲ್ಲಿ ಏನು ನಿಮಗೆ ಆನ್ಲೈನಲ್ಲಿ ಒಂದು ಆ್ಯಪನ್ನು ಬಿಟ್ಟಿದ್ದಾರೆ, ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ನೀವೆಲ್ಲರೂ ಕೂಡ ಅದರ ಸದ್ವಿನಿಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆನ್ ಆಜಾದ್ ICS ಅಕಾಡೆಮಿ. ಬನ್ನಿ ಎಲ್ಲರೂ ಜೊತೆಯಾಗಿ ಕಲಿಯೋಣ ಮತ್ತು ಜೊತೆಯಾಗಿ ಬೆಳೆಯೋಣ. ಧನ್ಯವಾದಗಳು.